ಫ್ಯಾನ್ಸ್ ವಾರ್ ಅನ್ನೋದು ಇರಲಿಲ್ಲ. ಇವಾಗ ಅದು ಟ್ರೆಂಡಿಂಗ್ ಆಗಿಬಿಟ್ಟಿದೆ. ಸುದೀಪ್ ಅವರು ಕಮೆಂಟ್ ಮಾಡಿದ್ರಲ್ಲಿ ಖಂಡಿತವಾಗ್ಲೂ ಏನು ನನಗೆ ತಪ್ಪು ಕಾಣಿಸ್ಲಿಲ್ಲ. ಕಳ್ಳನ್ನ ಹಿಡಿತೀವಿ ಅಂತ ಹೇಳ್ತಾರೆ ಪೊಲೀಸ್ನವರು. ಯಾವ ಅಡ್ರೆಸ್ಗೆ ಹೋಗಿ ಹಿಡಿತೀವಿ ಅಂತ ಹೇಳಿದ್ರೆ ಅಲ್ಲಿ ಬಂದು ಕಳ್ಳತನ ಮಾಡ್ತಾನ. ಬಹಳ ಸಟಲ್ ಆಗಿ ಬಹಳ ಕ್ಲಾಸಿಯಾಗಿ ಅವ್ರು ಅದನ್ನ ಹೇಳಿದ್ರು. ಕುಂಬಳಕಾಯಿ ಕಳ್ಳ ಆದರೆ ಹೆಗಲ್ ಮುಟ್ಟು ನೋಡ್ಕೋಬಾರ್ದಾಗಿತ್ತು. ಫ್ಯಾನ್ಸ್ ವಾರ್ ನಡೆಯೋದ್ರ ಮಧ್ಯೆ ವಿಮೆನ್ಸ್ಗಳು ಟಾರ್ಗೆಟ್ ಆಗ್ತಿದಾರ. ನೀವು ದರ್ಶನ್ ಹೇಳಿದ್ರೆ ಬಂದು ದೌಡೆ ಉದುರಿಸ್ತಾರೆ. ಅವ್ನ ಹೆಂಡ್ತಿಗೆ ಹೇಳ್ಬಿಡೋಣ, ಅವ್ನ ಹೆಂಡ್ತಿನ ಅಸಹ್ಯ ಮಾಡೋಣ. ಆ್ಯಕ್ಚುಲಿ ಹೀರೋ ಮಧ್ಯೆ ಏನೂ ಸಮಸ್ಯೆಗಳಿರಲ್ಲ, ಫ್ಯಾನ್ಸ್ಗಳಿಂದನೇ ಆಗ್ತಿರೋ ಚಾನ್ಸಸ್ ಇರ್ಬೋದು. ದರ್ಶನ್ ಅವ್ರು ಎಷ್ಟು ವರ್ಷ ಕಷ್ಟಪಟ್ಟರು. ಹೌದು. ಒಂದು ಪರಿಸ್ಥಿತಿ, ಒಂದು ಸ್ಟೇಟಸ್ಸು, ಒಂದು ಹೀರೋಯಿಸಮು, ಒಂದು ಫ್ಯಾನ್ ಬೇಸ್ ಬೆಳೆಸ್ಕೊಳ್ಬೇಕು ಅಂದರೆ ಎಷ್ಟು ಗಲಾಟೆಗಳಾಯ್ತು. ಆ ಮನುಷ್ಯ ಅದನ್ನೆಲ್ಲ ದಾಟ್ಕೊಂಡು ಆ ವ್ಯಕ್ತಿ ಒಬ್ಬನೇ ಅನುಭವಿಸ್ಕೊಂಡು ಬಂದ್ರು ತಾನೆ, ಅಲ್ಲಿ ತನಕ ಬಂದ್ರು ತಾನೆ. ಅವರೇ ಮಾಡಿದ್ರೆ ಇದಿಷ್ಟನ್ನು ಅಥವಾ ಯಾರೋ ಎತ್ಕೊಟ್ಟು ಮಾಡಿದ್ದ ಫ್ಯಾನ್ಗಳು ನೀವು ಈ ಮಟ್ಟಕ್ಕೆ ತಂದ್ಬಿಟ್ರಲ್ಲ, ಏನು ಸಾಧಿಸಿದ್ರಿ? ಪ್ರತಿಧ್ವನಿಯ ವೀಕ್ಷಕರಿಗೆ ನಮಸ್ಕಾರ, ನಾನು ರಂಜಿತಾ. ಇವತ್ತು ನಮ್ಮೊಂದಿಗೆ ಇದ್ದಾರೆ ಗುಬ್ಬಿ ವೀರಣ್ಣ ಅವರ ಮೊಮ್ಮಗಳು ಡಾಕ್ಟರ್ ಬಿ ಜಯಶ್ರೀ ಅಮ್ಮ ಅವರ ಮಗಳು ಡೇರಿಂಗ್ ಆ್ಯಂಡ್ ಡ್ಯಾಶಿಂಗ್ ಸುಷ್ಮಾ ವೀರ್ ಮ್ಯಾಮ್ ಅವರು ನಮ್ಮೊಂದಿಗೆ ಇದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮ್ಯಾಮ್. ನಮಸ್ತೆ. ಪ್ರತಿಧ್ವನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮ್ಯಾಮ್. ಇವಾಗ ಫ್ಯಾನ್ಸ್ ವಾರ್ ನಡೀತಿದೆ. ನಿಮ್ಗೆ ಗೊತ್ತಿರ್ಬೋದು, ಸುದೀಪ್ ಸರ್ ಆಗಿರ್ಬೋದು, ದರ್ಶನ್ ಸರ್ ಆಗಿರ್ಬೋದು, ಅವ್ರ ಮಧ್ಯೆ ಫ್ಯಾನ್ಸ್ ವಾರ್ ನಡೀತಾ ಬರ್ತಿದೆ. ಇದರಲ್ಲಿ ಫ್ಯಾನ್ಸ್ ವಾರ್ ನಡೆಯೋದ್ರ ಮಧ್ಯೆ ವಿಮೆನ್ಸ್ಗಳು ಟಾರ್ಗೆಟ್ ಆಗ್ತಿದ್ದಾರೆ. ಆ ಕಾಮೆಂಟ್ಸ್ಗಳಾಗಿರ್ಬೋದು, ಕಾಮೆಂಟ್ಸ್ಗಳಾಗಿರ್ಬೋದು. ಸೊ ಮುಂಚೆ ಫ್ಯಾನ್ಸ್ ವಾರ್ ಅನ್ನೋದು ಇರಲಿಲ್ಲ, ಇವಾಗ ಅದು ಟ್ರೆಂಡಿಂಗ್ ಆಗಿಬಿಟ್ಟಿದೆ. ಸೊ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮುಂಚೆನೂ ಫ್ಯಾನ್ ವಾರ್ ಅನ್ನೋದು ಇತ್ತು, ಹದಗೆಟ್ಟಿರಲಿಲ್ಲ. ಸಿ ದ ಥಿಂಗ್ ಇಸ್, ಈಗ ಅಂಬರೀಷ್ ಅವ್ರದ್ದು ಒಂದು ಸಿನಿಮಾ ಬಂತು ಅಂದರೆ ಅಂಬಿ ಅಣ್ಣನ ಸಿನಿಮಾ ಡಾಮ್ ಡೂಮ್ ಕುಂಬಳಕಾಯಿ ಎಲ್ಲ ಜೋರಾಗಿ ಹೊಡಿಯೋರು. ಅದೇ ಟೈಮ್ಗೆ ವಿಷ್ಣು ಅವ್ರ ಸಿನಿಮಾ ಬಂತು ಅಂದ್ರೆ ವಿಷ್ಣು ಸರ್ ಅವ್ರ ಫ್ಯಾನ್ಸೂ ಎರ್ರಾಬಿರಿ ಕಡ್ಗ ಗಿಡ್ಗ ಹಾಕೊಂಡೆಲ್ಲ ಇದು ಮಾಡೋರು. ಆದರೆ ಏನು ಬದಲಾಗಿದೆ ಅಂದರೆ ನಮ್ಮ ಸಿನಿಮಾಲಿ ಏನು ಚೆನ್ನಾಗಿದೆ ಅನ್ನೋದನ್ನು ಅವ್ರು ಹೇಳೋರು. ಇಲ್ಲಿ ನಿನ್ನ ಸಿನಿಮಾ ಚೆನ್ನಾಗಿಲ್ಲ ಅನ್ನೋದನ್ನು ಹೇಳೋದು. ದ ಟ್ರೆಂಡ್ ಇಸ್ ಚೇಂಜ್ ಟು ಹೇಟ್. ಬಿಕಾಸ್ ದ ಥಿಂಗ್ ಇಸ್, ಯಾರನ್ನ ಬೈತೀವಿ, ಬೈದವರೇ ದೊಡ್ಡವರು ಅನ್ನೋ ಈ ಸ್ಟುಪಿಡ್ ಮೆಂಟಾಲಿಟಿ ಇದೆ ನೋಡಿ, ದ್ಯಾಟ್ ಈಸ್ ವಾಟ್ ಈಸ್ ಗೋಯಿಂಗ್ ರಾಂಗ್. ಅಂದರೆ ದ್ಯಾಟ್ ಈಸ್ ನಾಟ್ ಹೌ ದ ಫ್ಯಾನ್ಸ್ ಶುಡ್ ಬಿ. ಇವತ್ತಿಗೂ ಅಷ್ಟೇ, ನೀವು ಇದನ್ನು ಶಿವಣ್ಣ ಅವ್ರ ಫ್ಯಾನ್ಸೂ ಇದ್ದಾರೆ. ಕರ್ನಾಟಕನೇ ಒಂದು ರೌಂಡ್ ಹಿಂಗೆ ಅಲ್ಲಾಡುತ್ತೆ ಶಿವಣ್ಣ ಹೊರಗೆ ಬಂದರೆ. ಅವ್ರ ಫ್ಯಾನ್ಸ್ಗಳಲ್ಲೇ ಆಗಲಿ ಅಥವಾ ಈ ಥರ ವ್ಯಂಗ್ಯಗಳಿಲ್ಲ. ದಿಸ್ ಬಿಕಮ್ಸ್ ವೆನ್ ಯು ಹ್ಯಾವ್, ಅಂದರೆ ಈ ಹೀರೋಗಳನ್ನ ಹೇಳೋದನ್ನು ಮಿಸ್ಇಂಟರ್ಪ್ರಿಟೇಟ್ ಮಾಡೋರು ಇರ್ತಾರೆ ನೋಡಿ, ಪಕ್ಕವಾದಿಗಳು. ಹೌದು. ದ್ಯಾಟ್ ಈಸ್ ದ ಮಿಸ್ಚಿಫ್ ಕ್ರಿಯೇಟರ್. ಅದು ಯಾರ ಕಂಟ್ರೋಲಲ್ಲೂ ಇರಲ್ಲ. ಅಂದರೆ ಸೇ ಫಾರ್ ಎಕ್ಸಾಂಪಲ್, ಈಗ ಮೊನ್ನೆ ಸುದೀಪ್ ಅವರು ಕಮೆಂಟ್ ಮಾಡಿದ್ರಲ್ಲಿ ಖಂಡಿತವಾಗ್ಲೂ ಏನು ನನಗೆ ತಪ್ಪು ಕಾಣಿಸ್ಲಿಲ್ಲ. ಯಾಕೆಂದರೆ ಈಗ ಎಲ್ಲರೂ ಹೇಳೋಂಗೆ ಅವರು ಪೈರಸಿ ಬಗ್ಗೆ ಮಾತಾಡಿದ್ರು, ಬಟ್ ಪೈರಸಿ ಅಂತ ಹೇಳಿರಲಿಲ್ಲ. ಹೌದು, ಇವಾಗ ಕಳ್ಳನ್ನ ಹಿಡಿತೀವಿ ಅಂತ ಹೇಳ್ತಾರೆ ಪೊಲೀಸ್ನವರು. ಯಾವ ಅಡ್ರೆಸ್ಗೆ ಹೋಗಿ ಹಿಡಿತೀವಿ ಅಂತ ಹೇಳಿದ್ರೆ ಅಲ್ಲಿ ಬಂದು ಕಳ್ಳತನ ಮಾಡ್ತಾನ. ಹೌದು. ಸೊ ಪೈರಸಿ ಅಂತ ಏನಾದರೂ ಅವ್ರು ಹೇಳಿದ್ದಿದ್ರೆ, ಪೈರಸಿ ಮಾಡ್ತಿರೋರೆಲ್ಲ ಅವ್ರು ರೇಡ್ ಹಾಕೋ ಟೈಮಿಗೆ ಆ ಕ್ಷಣಕ್ಕೆ ಅವ್ರು ಅಂಗಡಿ ಮುಚ್ಕೊಂಡು ಹೋಗಿದ್ದಿದ್ರು, ಇಟ್ ವುಡ್ ಹ್ಯಾವ್ ನಾಟ್ ಸರ್ವ್ಡ್ ಎನಿ ಪರ್ಪಸ್. ಸೊ ಬಹಳ ಸಟಲ್ ಆಗಿ ಬಹಳ ಕ್ಲಾಸಿಯಾಗಿ ಅವ್ರು ಅದನ್ನು ಹೇಳಿದ್ರು. ಆ್ಯಂಡ್ ಅದನ್ನು ಈ ಕಡೆಯಿಂದ ಹೆಂಗೆ ಅರ್ಥ ಮಾಡಿಕೊಂಡ್ರು, ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲ್ ಮುಟ್ಟು ನೋಡ್ಕೋಬಾರ್ದಾಗಿತ್ತು ಯಾರೇ ಆಗಲಿ. ಆ್ಯಂಡ್ ಈ ಕಡೆಯಿಂದ ಹೇಳಿದ್ದನ್ನು ಅದನ್ನು ಇಂಟರ್ಪ್ರಿಟೇಟ್ ಮಾಡೋರು ಇರ್ತಾರೆ ನೋಡಿ ಈ ಮಧ್ಯದಲ್ಲಿ. ದ್ಯಾಟ್ ಈಸ್ ವೇರ್ ದ ಪ್ರಾಬ್ಲಮ್ ಕಮ್ಸ್. ಮುಂಚೆಯಿಂದನೂ ಪ್ರಾಬ್ಲಮ್ ಆಗಿದ್ದು ಇದೇನೆ. ಓಕೆ. ದಿಸ್ ಇಸ್ ಫ್ಯಾನ್ ವಾರ್ ಇಸ್ ನಾಟ್ ಹೆಲ್ದಿ ವೆನ್ ಇಟ್ ಗೆಟ್ಸ್ ವಲ್ಗರ್. ಎಕ್ಸಾಕ್ಟ್ಲಿ. ಫ್ಯಾನ್ ವಾರ್ ಇಸ್ ವೆರಿ ಹೆಲ್ದಿ ವೆನ್ ಇಟ್ ಇಸ್ ಕಾಂಪಿಟೇಟಿವ್. ಹೆಲ್ದಿ ಕಾಂಪಿಟೇಷನ್. It shouldn't be destructive. You know, ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ, ಇವಾಗ ಹೇಗೆ ಮಕ್ಕಳನ್ನ ಹೊಡೆದ್ರೆ ಒಂದು ಗರ್ರ ಅಂತಾರೋ, ಹಾಗೆ ಒಂದು ಮಾತು ಹೇಳಿಬಿಟ್ರೆ ಎಲ್ಲಿ ಫ್ಯಾನ್ಸ್ ಕಮ್ಮಿ ಆಗಿಬಿಡ್ತಾರೋ ಅನ್ನೋ ಇದಿದೆಯಲ್ಲ. ನೋ, ದ್ಯಾಟ್ ಈಸ್ ನಾಟ್ ಯುವರ್ ರಿಯಲ್ ಫ್ಯಾನ್ಸ್. ಇವತ್ತು ಅಣ್ಣವ್ರು ಇರಲಿ ಇಲ್ದಲ್ಲೇ ಇರಲಿ, ಅಣ್ಣವ್ರಿಗೆ ಸದಾಕಾಲ ಇನ್ನೂ ಒಂದು 10 ಡೆಕೆಡ್ ಹೋದರೂ ಅವ್ರಿಗೆ ಫ್ಯಾನ್ಸ್ ಇದ್ದೇ ಇರ್ತಾರೆ. ಇತಿಹಾಸದ ಮೊದಲನೇ ಪುಟ ಅವರು. ದ್ಯಾಟ್ ಈಸ್ ಫ್ಯಾನಿಸಮ್, ದ್ಯಾಟ್ ಈಸ್ ಮ್ಯಾಡ್ನೆಸ್. ಇವತ್ತೂ ಅಷ್ಟೇ, ವಿಷ್ಣು ಅವ್ರು ಇಲ್ಲ ಅಂದ್ರೂ ಪ್ರತಿ ವರ್ಷನೂ ಅವ್ರು ಬರ್ಡೇ ಮಾಡುವಂಥ ಫ್ಯಾನ್ಸ್ ಇದ್ದಾರೆ. ಅವ್ರು ಅಂಬರೀಷ್ ಮೇಲೆ ಅವರೇ ಆಗಲಿ ಅಥವಾ ಇನ್ನೊಬ್ಬರ ಮೇಲೆ ಆಗಲಿ ಮುಗಿಬಿದ್ದು ಅವ್ರ ಸಿನಿಮಾನ ಗೆಲ್ಲಿಸ್ಕೊತಿರ್ಲಿಲ್ಲ, ಅಥವಾ ಇನ್ನೊಂದು ಸಿನಿಮಾನ ಉಗಿದು ಬಗ್ದು ಹರಿದು ಅದನ್ನು ವಿಶ್ಲೇಷಣೆ ಮಾಡಿ ಗೆಲ್ತಾ ಇರಲಿಲ್ಲ. ದೇ ವನ್ ಇಟ್
ಪ್ಯೂರ್ಲಿ ಆನ್ ಬೇಸಿಸ್ ಆಫ್ ದೇರ್ ಲವ್ ಫಾರ್ ದ ಹೀರೋ. ಇಟ್ ವಾಸ್ ನೆವರ್ ದ ಹೇಟ್ ಫಾರ್ ಅನದರ್ ಹೀರೋ. ಎಕ್ಸಾಕ್ಟ್ಲಿ. ಅಲ್ಲಿ ವ್ಯತ್ಯಾಸಗಳಾಗ್ತಾ ಇದೆ. ಫ್ಯಾನ್ಸ್ ನೇಮಲ್ಲಿ ಮ್ಯಾಮ್ ಅಬ್ಯೂಸ್ ಮಾಡೋದೆಷ್ಟು ಸರಿ? ಬಟ್ ನಾನು ಹೇಳೋದು ಮುಖ ಇಲ್ದಲ್ಲೇ ಇರೋ ಮೂದೇವಿಗಳವೆಲ್ಲ. ನಾನು ಹೇಳೋದು ನಿಮಗೆ ಕೂವತ್ತಿದ್ರೆ ನಿಮ್ಮ ಮುಖಾನ ಹಾಕ್ಕೊಂಡು ನೀವು ಹಂಗೆ ಮಾತಾಡಿದ್ರೆ ನಾನಲ್ಲ, ನಿಮ್ಮ ಹೀರೋನೇ ಆಗಲಿ ನಿಮ್ಮ ಸಹ ಅಭಿಮಾನಿಗಳೇ ಆಗಲಿ ನಿಮಗೆ ಉಗಿತಾರೆ ಗೊತ್ತು. ನೀವು ಬೇರೆ ಯಾರ್ದೋ ಮುಖ ಹಾಕ್ಕೊಂಡು ಉಗಿತಾ ಇದ್ದೀರಾ ಅಂದರೆ ನೀವು ಮಾಡ್ತಾ ಇರೋ ಅಸಹ್ಯ ಎಷ್ಟು ಅಂದರೆ ನಿಮಗೆ ನೀವೇ ಒಪ್ಕೊಳಕ್ಕಾಗ್ತಾ ಇಲ್ಲ. ಇವಾಗ ಎಕ್ಸಾಂಪಲ್ಲು, ನಾವೊಂದೇನಾದರೂ ಒಂದು ತಪ್ಪು ಮಾಡಿದ್ರೆ ನಾವು ಆ ತಪ್ಪು ಮಾಡಿದ್ರೆ ಸಿಗಾಕೊಂಡ್ಬಿಡ್ತೀವಿ, ಗೊತ್ತಾಗಲ್ಲ. ಯಾರಾದ್ರೂ ಏನು ಅನ್ಕೋತಾರೆ, ಬೇಡ ನಾನು ಮಾಡಿದೆ ಅಂತ ಗೊತ್ತಾಗಬಾರ್ದು ಅಂದರೆ ಅಷ್ಟು ಹೀನಾಯವಾಗಿದೆ ನೀವು ಮಾಡ್ತಾ ಇರೋದು. ಅದು ಅವ್ರಿಗೂ ಗೊತ್ತಿದೆ, ಗೊತ್ತಿಲ್ಲದಲೇ ಮಾಡ್ತಾ ಇರೋ ತಪ್ಪಲ್ಲ ಇದು ಗೊತ್ತಿದ್ದು ಮಾಡ್ತಾ ಇರೋ ತಪ್ಪೇನೆ. ದ್ಯಾಟ್ ಈಸ್ ದ ಪ್ರಾಬ್ಲಮ್. ನಿಮಗೆ ಮಲಗಿರೋರನ್ನ ನೀವು ಎಬ್ಬರಿಸ್ಬೋದು, ಬೈ ಮಿಸ್ಟೇಕ್ ಮಾಡಿದವ್ರನ್ನ ಒಂದು ಸತಿ ಅವರು ದರ್ಶನ್ನೇ ಆಗಲಿ, ದೀಪು ಅವರೇ ಆಗಲಿ, ಸುದೀಪ್ ಅವರೇ ಆಗಲಿ ತಿರುಗಿಬಿಟ್ಟು ಹಂಗೆ ಮಾಡಬಾರ್ದು ಕಣೋ ಅಂದರೆ ಶತಾಯ ಗತಾಯ ಅವ್ರು ದಾಟಲ್ಲ. ಅಕಸ್ಮಾತ್ ಅವ್ರ ಪಕ್ಕದಲ್ಲಿರೋರು ಮಾಡಿದೆ ನಾನು ಹೇಳ್ತೀನಿ ಕಣ ಅಣ್ಣನಿಗೆ ನೀನು ಹಿಂಗೆ ಮಾತಾಡಿದೆ ಅಂತ ಹೇಳ್ಬಿಡ್ತಾರೆ ಅವರೇನೆ. ಹೌದು. ಸೊ ವೇರ್ ಇಸ್ ಇಟ್ ದಟ್ ವಿ ಆರ್ ಲ್ಯಾಕಿಂಗ್? ಎಲ್ಲನೂ ಅವ್ರ ಗಮನಕ್ಕೆ ಬರಲ್ಲ. ವಿಕೋಪ ಹೋಗಿ ಅಸಹ್ಯ ಆದಮೇಲೆ ಅವ್ರ ಗಮನಕ್ಕೆ ಬರುತ್ತೆ. ಸೊ ದಿಸ್ ಇಸ್ ವಾಟ್ ಈಸ್ ಹ್ಯಾಪನಿಂಗ್. ಪಡ್ಡೆ ಹುಡುಗರುಗಳು ಹೀರೋಗಳ ಹೆಸರು ಹೇಳಿಕೊಂಡು ಗಲಾಟೆ ಮಾಡಿ ಮೆಚ್ಚಿಸ್ಕೊಂಡು ಕ್ಷಣಿಕ ಫೇಮ್ಗೋಸ್ಕರ ಮಾಡ್ತಾ ಇರೋ ಅಸಹ್ಯಗಳಿದೆಲ್ಲ. ಬಟ್ ಅಲ್ಲಿ ವುಮೆನ್ ಯಾಕೆ ಟಾರ್ಗೆಟ್ ಆಗಬೇಕು ಮ್ಯಾಮ್? ಬಿಕಾಸ್ ಫ್ಯಾನ್ಸ್ ವಾರಲ್ಲಿ ಆ್ಯಕ್ಚುಲಿ ಹೀರೋ ಮಧ್ಯೆ ಏನೂ ಸಮಸ್ಯೆಗಳಿರಲ್ಲ, ಫ್ಯಾನ್ಸ್ಗಳಿಂದನೇ ಆಗ್ತಿರೋ ಚಾನ್ಸಸ್ ಇರ್ಬೋದು. ಮುಂಚೆಯಿಂದನೂ ಒಂದು ಬಹಳ ಶ್ರೂಡಾಗಿ ಹೇಳಬೇಕು ಅಂದರೆ ಕಬ್ಬಕ್ಕೆ ಸೀರೆ ಸುತ್ತಿದ್ರು ಬೇಕು ಅಂತಾರೆ ಜನ ಅಂತ ಮಾತಿದೆ ಇಂಡಸ್ಟ್ರಿಯಲ್ಲಿ. ಹೆಣ್ಣು ಮಗು ಅಂದ ತಕ್ಷಣ ಅದು ಕಂಬಕ್ಕೆ ನೀವು ಸೀರೆ ಸುತ್ತಿದ್ರು ಅವಳು ಹಿಂಗೆ ಅದು ಕಂಬ ಸರಿಗಿಲ್ಲ, ಅದು ಸೊಟ್ಟಿಗಿದೆ ಅಂತ ಮಾತಾಡೋದೇ ಜನ. ಬಿಕಾಸ್ ಅನ್ಫಾರ್ಚುನೇಟ್ಲಿ ಆ ರೀತಿ ಯೋಚನೆ ಮಾಡೋ ಸೆಗ್ಮೆಂಟ್ ಇನ್ನೂ ನಮ್ಮಲ್ಲಿದೆ. ದಟ್ ಈಸ್ ಅ ಮೆಂಟಲ್ ಸಿಕ್ನೆಸ್, ದಟ್ ಈಸ್ ಅ ಮೆಂಟಲ್ ಇಲ್ನೆಸ್. ಅದು ರೋಗ. ಏನೋ ಆ ಮೆಂಟ್ಯಾಲಿಟಿಯಿಂದನೇ ಈ ರೇಪು, ಈ ಟೀಸಿಂಗು ಇದೆಲ್ಲ ಆಗೋದು. ಬಿಕಾಸ್ ದೇ ಅಸ್ಯೂಮ್ ವಿಮೆನ್ ಇಸ್ ಅ ವೀಕರ್ ಸೆಕ್ಸ್. ನೀವು ದರ್ಶನ್ಗೆ ಹೇಳಿದ್ರೆ ಬಂದು ದೌಡೆ ಉದುರಿಸ್ತಾರೆ. ಅವ್ನ ಹೆಂಡ್ತಿಗೆ ಹೇಳ್ಬಿಡೋಣ, ಅವ್ನ ಹೆಂಡ್ತಿನ ಅಸಹ್ಯ ಮಾಡೋಣ, ಅವಳೇನು ಮಾಡೋಂಗಿದ್ದಾಳೆ? ಈ ಕೆಟ್ಟ ಆಲೋಚನೆ ಇದೆಯಲ್ಲ, ದಿಸ್ ಇಸ್ ವಾಟ್ ಸ್ಪಾಯ್ಲ್ಸ್ ದ ಹೋಲ್ ಬ್ರಾತ್. ನಾ ಹೇಳೋದು ಅವರೇ ಆಗಲಿ. ಈಗ ನೀವು ಒಂದು ಸಿನಿಮಾನ ನೀವು ಹೊಡಿತಾ ಇದ್ದೀರಾ, ನಿಮ್ಗೇನು ಅರ್ಥ ಆಗ್ತಿಲ್ಲ ಅಂದರೆ ಕನ್ನಡ ಹೀರೋಗಳ ಅಭಿಮಾನಿ ಅಂತೀರಾ. ಆ ನಿಮ್ಮ ಹೀರೋ ಕನ್ನಡನ ತೊಗೊಂಡು ಹೋಗ್ತಾ ಇರೋ ಹೀರೋಗಳನ್ನೇ ನೀವು ಮುಗಿಸಿ ಯಾವುದಕ್ಕೆ ಅಭಿಮಾನ ತೋರಿಸ್ತಾ ಇದ್ದೀರಾ? ಹೌದು. ಕನ್ನಡ ಎಲ್ಲುಳಿಯುತ್ತವಾಗ? ಈಗ ಕನ್ನಡಕ್ಕೆ ಬಂದಿರೋ ಗತಿ ಕಮ್ಮಿನ ಇವತ್ತು ಪ್ರೊಡ್ಯೂಸರ್ಗಳು ಪರದಾಡೋಗ್ತಾ ಇದ್ದಾರೆ. ಒಂದು ಪ್ರೊಡ್ಯೂಸರ್ ಇಲ್ಲ ಅಂದರೆ ಇವತ್ತು ಎಕ್ಸಾಂಪಲು ಬನ್ನಿ ನೀವು ಫ್ರೀಯಾಗಿ ಮಾಡಿ ಅಂದರೆ ಅವ್ರಿಗೆ ನಿಜವಾಗ್ಲೂ ಅವ್ರು ಫ್ರೀಯಾಗಿ ಮಾಡೋಕ್ಕೆ ರೆಡಿ ಇದ್ರು ಅವ್ರು ಫ್ರೀಯಾಗಿ ಮಾಡಲ್ಲ. ಯಾಕೆಂದರೆ ಒಂದು ಸತಿ ಹೋದರೆ ನೆಕ್ಸ್ಟ್ ಸಿನಿಮಾಗೂ ಹಂಗೆ ಕರೀತಾರೆ. ನಮ್ಮ ಆದಾಯ ಏನಾಗುತ್ತೆ ಅನ್ನೋದಿರುತ್ತೆ. ಇವತ್ತು ಎಲ್ಲ ಕಡೆ ರೇಟ್ ಜಾಸ್ತಿ ಆಗ್ತಾ ಇದೆ. ಕ್ಯಾರೆಕ್ಟರ್ ಆರ್ಟಿಸ್ಟ್ಗಳ ರೇಟ್ ಜಾಸ್ತಿ ಆಗಿದೆಯಾ? ಅಥವಾ ಪ್ರೊಡ್ಯೂಸರ್ಗೆ ಪ್ರಾಫಿಟ್ ಜಾಸ್ತಿ ಆಗಿದೆಯಾ? ಎವ್ರಿಥಿಂಗ್ ಇಸ್ ಅಂದರೆ ನೀವೊಂದು ಪ್ರೊಡ್ಯೂಸರ್ ಉಳ್ದ ಅಂದರೆ ಒಂದು 300 ಜನ ಫ್ಯಾಮಿಲಿ ಉಳಿಯುತ್ತೆ. ಓಕೆ. ಬಿಕಾಸ್ ನಿಮ್ಗೊಂದು ಯೂನಿಟ್ ಅಂದ್ರೇ ಒಂದು 100ರಿಂದ 150 ಜನ ಬಂದುಬಿಡ್ತಾರಲ್ಲಿ. ಲೈಟು, ಸೆಟ್ಟು, ಪ್ರೊಡಕ್ಷನ್ನು ಎಲ್ಲ ಸೇರಿಕೊಂಡು ಯು ವಿಲ್ ಹ್ಯಾವ್ ಅ ಗುಡ್ 150-200 ಮೆಂಬರ್ಸ್. ಅವರಿಂದ ಫ್ಯಾಮಿಲಿ ನಡೀತಾ ಇರುತ್ತೆ. ಅವರಿಂದ ಒಂದು ಸಾಫ್ಟ್ ಬ್ರೆಡ್ ಅರ್ನರ್ಸ್ ಇರ್ತಾರೆ ಹೆಣ್ಮಕ್ಳು. ಅಂದರೆ ಸಿನಿಮಾ ಲೈಟ್ ಮ್ಯಾನ್ ಆಗಿದ್ದ ಮಾತ್ರಕ್ಕೆ ಅವ್ರ ಮಗಳನ್ನ ಕರ್ಕೊಂಡೋಗಿ ಸ್ಲಮ್ಮಲ್ಲಿ ಓದಿಸ್ತಾರೆ ಅಂತನಾ? ಇಲ್ಲ. ಹೆಮ್ಮೆ ಪಡ್ಬೇಕು ನೀವು ಇವತ್ತು ಇಂಡಸ್ಟ್ರಿ ನೋಡಿ. ಅಂದರೆ ಪ್ರತಿಯೊಂದು ಲೈಟ್ ಮನುಷ್ಯನೇ ಆಗಲಿ ಅಥವಾ ಎಡಿಟರೇ ಆಗಲಿ ಅಥವಾ ಕ್ಯಾಮ್ರಾ ಸಿನಿಮಾಟೋಗ್ರಾಫರ್ಗಳೇ ಆಗಲಿ ಡಾನ್ಸ್ ಮಾಸ್ಟರ್ಗಳೇ ಆಗಲಿ ಅವ್ರ ಮಕ್ಕಳುಗಳೆಲ್ಲ ಬಹಳ ಒಳ್ಳೊಳ್ಳೆ ಎಜುಕೇಷನ್ ತೊಗೊಳೋದ್ರಲ್ಲಿ ಮುಂದಾಗ್ತಾ ಇದ್ದಾರೆ. ಆ್ಯಂಡ್ ದ್ಯಾಟ್ ಈಸ್ ನಾಟ್ ಚೀಪ್. ನೀವೊಂದು ಸಿನಿಮಾನ ಹೊಡಿತು ಅಂದಾಗ ಎಷ್ಟು ಜನದ ಭವಿಷ್ಯ ಹೊಡಿತೀರಾ ಅಲ್ವಾ? ಮುಂಚೆ ಯಾವತ್ತೂ ಹಂಗಾಗ್ತಿರ್ಲಿಲ್ಲ ನೋಡಿ. ಶಂಕರ್ ನಾಗ್ ಅವ್ರ ಸಿನಿಮಾನ ಯಾವತ್ತಿದ್ರೂ ಅಂಬರೀಷ್ ಅವ್ರ ಫ್ಯಾನ್ಸ್ಗಳು ಆ ಥರ ಬಂದಿದೆಯೋ ಈ ಭಾಷೆಗಳಿದೆಯಲ್ಲ, ಇದೇನಿದು ಜುಟ್ಟು ಪಿಟ್ಟು ಗಿಟ್ಟು ಅಂದ್ಕೊಂಡೆಲ್ಲ. ವಾಟ್ ಲ್ಯಾಂಗ್ವೇಜ್ ಇಸ್ ದ್ಯಾಟ್?
ನಮ್ಮ ಹೀರೋಗಳಿನ್ನ ಎಜುಕೇಟೆಡ್ ಆಗಿ ಇವತ್ತು ಇಂಟರ್ನೆಟ್ ಇದೆ, ಯು ಹ್ಯಾವ್ ನೆಟ್ವರ್ಕಿಂಗ್ ಇದೆ. ನೀವು ಆ ನೆಟ್ವರ್ಕಿಂಗಿಂದ ಕನ್ನಡನ ಎಷ್ಟು ಮುಂದೆ ತೊಗೊಂಡು ಹೋಗಬೇಕು. ನೀವು ಆಡ್ತಾ ಇರೋ ಅವತಾರಗಳಿಂದ ಅಷ್ಟೂ ದೂರ ಕನ್ನಡದ ಕೆಟ್ಟ ತಪ್ಪುಗಳು ಕಾಣಿಸ್ತಾ ಇದೆ ಹೊರತಾಗಿ ಕನ್ನಡ ಬೆಳೀತಾ ಇಲ್ಲ. ಹೌದು ಮ್ಯಾಮ್. ಫ್ಯಾನ್ಸ್ ವಾರ್ ಓಕೆ ಫೈನ್, ಫ್ಯಾಮಿಲಿನೇ ಆಗ್ತಾ ಇರ್ತಾರೆ ಫ್ಯಾನ್ಸ್ ವಾರಲ್ಲಿ. ಆ್ಯಸ್ ಐ ಟೋಲ್ಡ್ ಯು, ಬಿಕಾಸ್ ಈಗ ಎಕ್ಸಾಂಪಲ್ಲು ನೀವು ಯಾರನ್ನೇ ತಗೊಳ್ಳಿ, ಇದು ನಮ್ಮ ಇಂಡಸ್ಟ್ರಿದು ಪ್ರಾಬ್ಲಮ್ ಅಂತಲ್ಲ. ದಿಸ್ ಇಸ್ ಅ ಸೋಷಿಯಲ್ ಪ್ರಾಬ್ಲಮ್, ದಿಸ್ ಇಸ್ ಅ ಸೊಸೈಟಿ ಪ್ರಾಬ್ಲಮ್. ಅಂದರೆ ಯಾವಾಗ ನೀವು ಹೆಣ್ಣು ಮಕ್ಕಳನ್ನ ಅಟ್ಯಾಕ್ ಮಾಡ್ತಿರೋ ನೀವು ವೀಕ್ ಇದ್ದೀರಾ ಅಂತ ಅರ್ಥ. ಹೆಣ್ಣು ಮಕ್ಕಳು ವೀಕ್ ಇದ್ದಾರೆ ಅಂತ ನೀವು ಅಟ್ಯಾಕ್ ಮಾಡ್ತಿದ್ದೀರಾ, ಬಟ್ ನೀವು ವೀಕ್ ಪಾಯಿಂಟ್ನ ಅಟ್ಯಾಕ್ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಯೋಗ್ಯತೆ ಏನು? ಸೊ ಹೆಣ್ಮಕ್ಳನ್ನ ವೆಪನ್ ಆಗಿ ಯೂಸ್ ಮಾಡ್ತಿದ್ದಾರೆ ಪ್ರತಿಯೊಂದಕ್ಕೂ. ಹ್ಯೂಮಿಲೇಟ್ ಆಗೋದೇ ಹಂಗಲ್ವಾ? ಈಗ ಭಾಳ ಒಡ್ಡಾಗಿ ಹೇಳಬೇಕು ಅಂದರೆ ಎಕ್ಸಾಂಪಲು, ನೀವು ಹೆಣ್ಣು ಮಗುನ ಗಂಡಸ್ರನ್ನ ಹೋಗ ಮುಚ್ಕೊಂಡು ಅಂದರೆ ಅವ್ನು ತಲೆ ಕೆಡಿಸ್ಕೊಳ್ಳಲ್ಲ. ನೀವು ಇದೇ ಮಾತನ್ನ ಹೆಣ್ಮಗುಗೆ ಹೇಳಿ, ಅದು ನೊಂದೋಗುತ್ತೆ. ಏನು ಹಿಂಗೆ ಹೇಳ್ಬಿಟ್ರು ನನಗೆ ಏನೋ ಹಂಗೆ, ದ್ಯಾಟ್ ಈಸ್ ದ ವೇ ಯು ಡಿಮೀನ್ ಅ ವಿಮೆನ್. ನಾನು ಹೇಳೋದು ತಾಯಿಯಷ್ಟೇ ಮಹತ್ವ ತಂದೆಗೂ ಅಂತಾರಲ್ವಾ. ನೀವು ಬೈಗುಳದಲ್ಲಿ ತಂದೆನಾಗಿ ಬೈರಿ ನೋಡ್ತೀನಿ ನಾನು. ಅವ್ರ ಅಪ್ಪ ಹುಡ್ಕೊಂಬಂದು 4 ಬಾರಿಸ್ತಾನೆ, ಅಂಡ ಮೇಲೆ ಬರೋಕ್ಕೆ ಬಾರಿಸ್ತಾರೆ. ಹೆಣ್ಮಕ್ಳು ಏನು ಮಾಡ್ತಾರೆ, ಅಯ್ಯೋ ಹೋಗ್ಲಿ ಬಿಡುತ್ತು ಇಷ್ಟಿದಲ್ವಾ, ಅದನ್ನು ಸೇರ್ಕೋತಾರೆ 4 ಜನ. ನೀವು ಅದನ್ನು ಕಮೆಂಟ್ ಮಾಡಿದಾಗ ಬೇಷ್ ಹಿಂಗಂತ ಗುರು ಅವನು ಹುಡುಗಿಗೆ ಹಿಂಗಂತ ಫಿಗರು ಹಿಂಗೆ, ದ್ಯಾಟ್ ಈಸ್ ಚೀಪ್, ದ್ಯಾಟ್ ಈಸ್ ನಾಟ್ ಗ್ರೇಟ್. ಸೊ ಯಾರೇ ಅದನ್ನು ಮಾಡ್ತಾ ಇದ್ರು ನಾನು ಹಿಂಗೆ ಗನಂದರಿಗೆ ಅವ್ಳಿಗೆ ಹಿಂಗೆ ಅಂದ್ಬಿಟ್ಟೆ ಅಂತ ಅನ್ಕೋತಾರಲ್ಲ, ಮಾನ್ಗೆಟ್ಟವನೇ, ನೀನೇನು ಗನಂದರಿ ಕೆಲಸ ಮಾಡಿಲ್ಲ, ಹೊಲ್ಸ್ ಕೆಲಸ ಮಾಡಿದ್ಯಾ ಅನ್ನೋದು ಅವ್ನಿಗೆ ಅರ್ಥ ಆಗಿರುತ್ತೆ. ಆದರೆ ಅದು ಏನಾಗುತ್ತೆ ಅಂದರೆ 4 ಜನ ಸೇರ್ಕೊಂಡು ಅದಕ್ಕೆ ಬೇರೆ ಬೇರೆ ಕಮೆಂಟ್ಗಳನ್ನ ಆ್ಯಡ್ ಮಾಡಿದಾಗ ಅದೇ ಟೆಕ್ಸ್ಚರಲ್ಲಿ ಅಥವಾ ಅದೇ ಬೀಟಲ್ಲಿ ಅವ್ನಿಗೆ ನೋಡಿದ ನಾನು ಹಿಂಗೆ ಹೇಳಿದೆ ಅನ್ಕೊಂಡು, ದ ಹೋಲ್ ಪಾಯಿಂಟ್ ಇಸ್ ನಿನ್ನ ವ್ಯಕ್ತಿತ್ವ ನೀನು ತೋರಿಸ್ಕೊತಿದ್ಯಾ. ಹೆಣ್ಣು ಮಕ್ಕಳನ್ನ ನಿನ್ನ 4 ಬೈಗುಳದಲ್ಲಿ ನೀನು ಅಳಿಯೋಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ನೀನು ಮಾಡ್ತಾ ಇದೀಯ ಅಂದರೆ ನಿನಗಿನ್ನ ಮುಟ್ಟಾಳ ಇನ್ನೊಬ್ಬ ಇಲ್ಲ. ಆ ಹೆಣ್ಣು ಮಗುನ ಮುಟ್ಟಕ್ಕಾಗಲ್ಲ, ನೀನು ಬಾಯಿ ತೀಟೆ ತೀರಿಸ್ಕೊತಿದ್ಯಾ. ಹೌದು, ಇದಕ್ಕೆ ಬಾಯಿ ಬೇದಿ ಅಂತೀವಿ ನಾವು. ಇದು ಬಾಯಿ ಬೇದಿನೇ, ಬಾಯಿಗೆ ಬಂದಿದ್ದು ಮಾತಾಡೋದು, ಹಿಡ್ತಾ ಇಲ್ಲ. ದಟ್ ಇಸ್ ವಾಟ್ ಯು ಸೇ ಬಾಯಿ ಬೇದಿ. ಈಗ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಒಂಥರ ಟೇಕನ್ ಫಾರ್ ಗ್ರಾಂಟೆಡ್ ಆಗಿಬಿಟ್ಟಿದೆಯಾ ಪಬ್ಲಿಕ್ಗೆ? ಟೇಕನ್ ಫಾರ್ ಗ್ರಾಂಟೆಡ್ ಅಂತಲ್ಲ. ಈಗ ಯಾವುದೇ ಆಗಲಿ ನಿಮ್ಗೆ ಉಪಯೋಗಿಸೋದಕ್ಕೆ ಗೊತ್ತಿಲ್ಲ ಅಥವಾ ನಿಮ್ಗೆ ಅದನ್ನು ಉಪಯೋಗಿಸೋ ಅರ್ಹತೆ ಇಲ್ಲ ಅಂದರೆ ಅದು ಮಿಸ್ಯೂಸ್ ಆಗೋದಂತೂ ಖಂಡಿತ. ಸೊ ನಾನು ಅದನ್ನೇ ಹೇಳ್ತಾ ಇರೋದು, ನೀವು ಕನ್ನಡದ ಹೀರೋ, ಅವ್ರನ್ನ ಆ ಮಟ್ಟಕ್ಕೆ ರೀಚ್ ಆಗಿಸೋಣ ಅನ್ನಬೇಕು ಅಂದರೆ ನೀವು ಬೇರೆಯವ್ರನ್ನ ತುಳಿದೇ ರೀಚ್ ಆಗಿಸ್ಬೇಕು ಅನ್ನೋದು ಎಷ್ಟು ಸಣ್ಣ ಯೋಚನೆ ಅಲ್ವಾ? ಹೌದು. ಸುದೀಪ್ ಅವ್ರ ಸಿನಿಮಾನೇ ಆಗಲಿ ಬಂತು ಅಂದಾಗ ಅದನ್ನು ನಾವು ಇನ್ನೊಂದು ಮಟ್ಟಕ್ಕೆ ತೊಗೊಂಡೋಗೋಣ. ಈಗ ತಾನೇ ಕಾಂತಾರ ಬಂದಿದೆ, ಒಂದು ಒಳ್ಳೇದಾಗಿದೆ, ನೆಕ್ಸ್ಟ್ ಇದನ್ನು ಒಂದು ಕಮರ್ಷಿಯಲ್ ಲೆವೆಲಿಗೆ ತೊಗೊಂಡು ಹೋಗೋಣ, ನಮ್ಮ ಕನ್ನಡನಲ್ಲಿ ಮುಟ್ಸೋಣ ಅನ್ನೋದಿರಬೇಕೇ ಹೊರತು ಇದಿದೆಯಲ್ಲ ಇದು ಇರಬಾರ್ದು ಯಾರಿಗೇ ಆಗಲಿ. ನಾನು ಹೇಳೋದು ಯಶ್ ಅವ್ರು ನೋಡಿ KGF ಮಾಡಿದ್ರು, ಗಂಭೀರ್, ಹಿ ನೆವರ್ ಗೆಟ್ಸ್ ಇನ್ ಟು ಆಲ್ ದಿಸ್. ಯಾವುದೋ ಫ್ಯಾನು ನಿಮ್ಮ ಹೆಸರು ಹೇಳ್ಕೊಂಡು ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ಕಡಿವಾಣ ಹಾಕೋದು ನಿಮ್ಮ ಕೈಯಲ್ಲೇ ಇದೆ. ಹೌದು. ನಿನ್ನೆ ಒಂದು ಇಂಟರ್ವ್ಯೂಲಿ ಸುದೀಪ್ ಸರ್ ನೀಟಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನನಗೆ ಆಗಲಿ ದರ್ಶನ್ ಸರ್ಗೆ ಆಗಲಿ ಯಾವುದೇ ರೀತಿ ಏನೂ ಇಲ್ಲ, ಕಾಟೇರ ಮೂವಿನ ಒಟ್ಟಿಗೆ ಕೂತ್ಕೊಂಡು ನೋಡಿದ್ದೀವಿ, ಈ ಥರ ಎಲ್ಲ ಹೇಳಿರುವಾಗ ಈ ಫ್ಯಾನ್ಸ್ಗಳು ಯಾಕೆ ಅರ್ಥ ಮಾಡ್ಕೊತಿಲ್ಲ ಅದನ್ನು? ಎಲ್ಲೋ ಸುದೀಪ್ ಸರ್ಗಾಗಲಿ ದರ್ಶನ್ ಸರ್ಗಾಗಲಿ ಅವರ ಒಂದು ಚಿತ್ರಕ್ಕಾಗಿರ್ಬೋದು, ಫೇಮ್ಗಾಗಿರ್ಬೋದು ಹಸಿ ಬೆಳೀತಿರೋ ಕೆಲಸ ಮಾಡ್ತಿದ್ದಾರೆ ಅನಿಸ್ತಿಲ್ಲ? ಹೌದು, ನಾನು ಹೇಳೋದೇನು ಅಂದರೆ ಈಗ ಸುದೀಪ್ ಅವರು ದರ್ಶನ್ ಅವ್ರಿಗೆ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಅದನ್ನು ಸಾಲ್ವ್ ಮಾಡೋಕ್ಕೆ ನಿಮ್ಮ ಯಾರ ಹೆಲ್ಪು ಅವ್ರಿಗೆ ಬೇಕಾಗಿಲ್ಲ. ಎಕ್ಸಾಕ್ಟ್ಲಿ, ದೇ ಬೋತ್ ಆರ್ ವೆರಿ ಕೇಪಬಲ್ ಆಫ್ ಸಾಲ್ವಿಂಗ್ ಇಟ್. ನಿಮ್ಮನ್ನು ಯಾರೂ ಮಧ್ಯಸ್ಥಿಕೆ ಕರೆದಿಲ್ಲ, ನಿಮ್ಮನ್ನು ಯಾರು ಅಯ್ಯೋ ನೀವಿಲ್ಲ ನಮ್ಮದು ಪ್ರಾಬ್ಲಮ್ ಸಾಲ್ವ್ ಆಗೋಲ್ಲ ಬಂದರು ನನಗೊಂದು 4 ಜನ ಸೇರ್ಕೊಂಡು ನನಗೆ ಆವಾಜ್ ಹಾಕಿ ಅಂತಲೂ ಯಾರೂ ಹೇಳಿಲ್ಲ. ನಿಮ್ಮ ಭ್ರಮೇಲಿ ನೀವು ಬದುಕ್ತಾ ಇದ್ದೀರಾ. ನಾನು ಹೇಳೋದು ಈ ಕಿರಿಕ್ ಮಾಡ್ತಿರೋರು ಎಷ್ಟು ಜನ? ನಾನು ಹೇಳ್ತಾ ಇರೋದು ಎಕ್ಸಾಂಪಲ್, 100 ಫ್ಯಾನ್ಸ್ ಮಧ್ಯೆ ಒಂದು 3 ಜನ ಮಾಡ್ತಾ ಇದ್ದಾರೆ. ಆ 3 ಜನನೇ 97 ಜನ ಯಾಕೆ ಇಗ್ನೋರ್ ಮಾಡಲ್ಲ? ಅವನಂಗೆ ಹೇಳಿದ ತಕ್ಷಣ, ಇವಾಗ ಎಕ್ಸಾಂಪಲ್ಲು, ನೀವೊಂದು ಮಾತು ಹೇಳಿದ ತಕ್ಷಣ ಅಣ್ಣಂಗೆ ಹಿಂಗಂದೆ, ಬಾಸ್ಗೆ ಹಿಂಗಂದೆ, ಅಣ್ಣ ಹಿಂಗಂದೆ, ಹಿಂಗೆ ಬರ್ತಾರಲ್ಲ,
ಅವನೊಂದು ತಪ್ಪು ಮಾಡಿದ ತಕ್ಷಣ ಯಾಕೆ ಅವ್ರ ಫ್ಯಾನ್ಸ್ಗಳು ಏನೋ ಹಿಂಗೆ ಮಾತಾಡ್ತಿದ್ಯಾ ಅಣ್ಣನ ಹೆಸರು ಹೇಳ್ಕೊಂಡು ಯಾಕೆ ಅಲ್ಲಿಂದ ಅಲ್ಲಿಗೆ ಅವ್ರು ಮೊಟ್ಕಲ್ಲ ಅಂತ ನಾನು ಕೇಳ್ತಾ ಇರೋದು. ಅವ್ನು ಯಾಕೆ ಮಾಡ್ದ ಅಂತಲ್ಲ, ಅವನು ಮಾಡಿದಾಗ ಬೇರೆ ಒಳ್ಳೆ ಫ್ಯಾನ್ಗಳು ಅದನ್ನು ನೋಡ್ಕೊಂಡು ಯಾಕೆ ಕೂತಿದ್ದಾರೆ? ನಿನ್ನಿಂದ ಅಣ್ಣನ ಹೆಸರು ಹಾಳಾಗೋಗ್ತಿದೆ ಅಂತ ಅಲ್ಲಿಂದ ಅಲ್ಲಿಗೆ ಯಾಕೆ ಮಟ್ಟ ಹಾಕಲ್ಲ? ನಮ್ಮ ಹೆಣ್ಣು ಮಕ್ಕಳು ಯಾಕೆ ಸುಮ್ಮನಿದ್ದಾರೆ? ಯಾಕೆ ಅದಕ್ಕೆ ಲೀಗಲ್ ಆ್ಯಕ್ಷನ್ ತೊಗೊಳೋದಕ್ಕೆ ಯೋಚನೆ ಮಾಡ್ತೀರಾ? ಮುಂಚೆ ಆದರೆ ನನಗೆ ಅರ್ಥ ಆಗೋದು, ವಿಮೆನ್ ಕಮಿಷನಲ್ಲಿ ಅಷ್ಟು ಪವರ್ ಇರ್ತಿರ್ಲಿಲ್ಲ. ನಾವು ಯು ಹ್ಯಾವ್ ಸಂಬಡಿ ಲೈಕ್ ನಾಗಲಕ್ಷ್ಮಿ ಚೌಧರಿ ಅವ್ರು ಕೂತಿದ್ದಾರೆ ಅಲ್ಲಿ, ಒನ್ ಆಫ್ ದ ಬೆಸ್ಟ್ ವುಮೆನ್ಸ್ ಹೂ ಸಿಟ್ಟಿಂಗ್ ಆನ್ ದ ಚೇರ್, ದ ಮೋರ್ ಪವರ್ಫುಲ್ ಲೇಡಿ. ಆ ಚೇರ್ಗೆ ಅಷ್ಟು ಪವರ್ ಇದೆ ಅಮ್ಮ, ಬಟ್ ಅದನ್ನು ಯಾರೂ ಎನ್ಕ್ಯಾಶ್ ಮಾಡ್ಕೊಂಡಿರಲಿಲ್ಲ. ಬರೋರು ಏನೋ ಹೆಣ್ಮಕ್ಳು ತೊಂದರೆ ಅನ್ನೋರು, ಬಟ್ ಈಕೆ ಇಳಿದು ರೋಡ್ಗಿಳಿದು ಸ್ಟೇಷನ್ಗೆ ಆಗಲಿ ಒಂದು ವಿಷಯ ಆಗಲಿಲ್ಲ ಅಂದರೆ ಕಣ್ಣಾರೆ ನೋಡ್ರಿ ಅದನ್ನು ನಾನು ಮಾತಾಡ್ತಾ ಇರೋದು. ಹೌದು, ಟಪ ಅಂತ ಫಾಲೋ ಮಾಡ್ತಾರೆ. ಆಕೆ ಒಂದು ಹೆಣ್ಣು ಮಗುಗೆ ತೊಂದರೆ ಆಗಿದೆ ಅಂದರೆ ನಿಂತ್ಕೋತಾರೆ, ಅವ್ರ ಬಗ್ಗೆನೂ ಉಡಾಫೆ ಮಾಡ್ತಾರೆ. ಮಾಡೋಕ್ಕೆ ಕೆಲಸವಿಲ್ಲ ಅಂದರೆ ಇದೆಲ್ಲ ಮಾಡ್ತಾರೆ ಬಿಡಿ. ಅವರು ಕ್ಯಾಮ್ರಾ ಗಿಮಿಕ್ಗೋಸ್ಕರ ಮಾಡ್ತಿದ್ದಾರೆ ಅನ್ನೋ ಕಾಮೆಂಟ್ಸ್ ಸರಿನಾ? ಯಾಕೆ ಕ್ಯಾಮ್ರಾ ಗಿಮಿಕ್ಗೆ ಆಗಲಿ ಸಾಲ್ವ್ ಮಾಡ್ತಿದ್ದಾರಾ? ಹೌದು, ಕ್ಯಾಮ್ರಾ ಗಿಮಿಕ್ಗೆ ನಿಮ್ಮ ಥರ ಊರು ಹಾಳು ಮಾಡ್ತಿಲ್ವಲ್ಲ. ಹೌದು, ಎಕ್ಸಾಕ್ಟ್ಲಿ. ಕನ್ನಡ ಪ್ರೀತಿಗೆ ನೀವು ಕನ್ನಡನ ಏನು ಮಾಡ್ತಿದ್ದೀರಾ? ಕೊಲ್ತಾ ಇದ್ದಾರೆ ಅವರು. ಹಾಂ, ಅವ್ರೇನು ಹಂಗೆ ಮಾಡಿಲ್ವಲ್ಲ. ಹೌದು, ಹೇಳೋದು ಕುಣಿಯೋಕೆ ಬರ್ದಲ್ಲೇ ಇದ್ದವನಿಗೆ ನೆಲ ಸೊಟ್ಟಿಗಿದೆ. ಒಳ್ಳೆ ಕೆಲಸ ಮಾಡೋಕ್ಕೆ ಬರ್ದಲ್ಲೇ ಇರೋನಿಗೆ ಒಳ್ಳೇದು ಯಾರು ಮಾಡ್ತಾಯಿದ್ರು ಅದ್ರ ಬಗ್ಗೆ ಒಂದು ಹಾಳಿಸ್ಬೇಕು, ಒಂದು ವ್ಯಂಗ್ಯ ಮಾತಾಡಬೇಕು, ಒಂದು ಟೀಕೆ ಮಾಡಬೇಕು. ಅದು ಅವನ ದೌರ್ಬಲ್ಯತೆ. ನಾನು ಹೇಳೋದು ಇವತ್ತಿನ ಕಾಲದಲ್ಲಿ, ಸ್ಪೆಷಲಿ ಇವತ್ತಿನ ಕಾಲದಲ್ಲಿ, ಅದು ಆನ್ಲೈನ್ ಇರಬಹುದು ಅಥವಾ ಒಂದು ಡೌರಿ ಹೆರಾಸ್ಮೆಂಟ್ ಇರ್ಬೋದು, ಎಲ್ಲೇ ಹೋದರೂ ಕಮೆಂಟ್ ಸುತ್ತ ಹಾಕೊಂಡು ಬರೋದು ನಮ್ಮ ಹೆಣ್ಮಕ್ಳಿಗೇನೆ ಅಲ್ವಾ? ಕೂತಿದ್ದಾರಲ್ಲೊಬ್ರು ನಾಗಲಕ್ಷ್ಮಿ ಚೌಧರಿ ಅನ್ನೋ ಒಂದು ದಿಟ್ಟ ಹೆಣ್ಣು ಮಗು ಅಲ್ಲಿ ಕೂತಿದೆ. ಆ ಕುರ್ಚಿಗೆ ಇಷ್ಟು ವರ್ಷದಲ್ಲಿ ಯಾವತ್ತೂ ಸಿಗದಲ್ಲೇ ಇರೋವಂಥ ಒಂದು ಬೆಲೆ ತಂದು ಕೊಟ್ಟಿದೆ ಅದು ಹೆಣ್ಮಗು. ಹೋಗಿ ಕೊಡಿ ಕಂಪ್ಲೇಂಟು. ಅವ್ರು ಏನು ಮಾಡಬೇಕು ಅದನ್ನು ಮಾಡ್ತಾರೆ. ಎಲ್ಲ ಇನ್ಸ್ಟೆಂಟಾಗಿ ಆಗಬೇಕು ಅಂದರೆ ಆಗಲ್ಲ. ನೀವು ಪೋಸ್ಟ್ ಮಾಡೋಷ್ಟು ಸುಲಭವಾಗಿ ರಿಸಲ್ಟ್ ಸಿಗಲ್ಲ. ಫಾಲೋ ಅಪ್ ಮಾಡಿ. ಅವ್ರ ಕರ್ಮ ಅಲ್ಲ ಅದನ್ನು ಫಾಲೋ ಅಪ್ ಮಾಡೋದು, ಅವ್ರ ಧರ್ಮ. ನೀವು ಅದನ್ನು ಅವ್ರ ಕರ್ಮ ನಿಮ್ಮದೇನೋ ಲಕ್ಸುರಿ ಥರ ಟ್ರೀಟ್ ಮಾಡಬೇಡಿ. ವಾಕ್, ಒಂದು ಹೆಜ್ಜೆಗೆ ಒಂದು ಜೊತೆ ಕೊಟ್ಟು ಭುಜಕ್ಕೆ ಭುಜ ಕೊಟ್ಟು ಹೋಗಿ 4 ಹೆಜ್ಜೆ ಹೋಗಿ 4 ಜನನ ಎಳೆದು ಬಾರಿಸ್ರಿ. ಹೇಳ್ತೀನಿ, ಪೊಲೀಸ್ನವ್ರು ಕರ್ಕೊಂಬಂದು ಬಾರಿಸ್ಲಿ. ಲಾ ಇರೋದು ಏನಕ್ಕೆ? ನಮ್ಮಲ್ಲಿ ನಾವು ಇಂಟರ್ನೆಟ್ನ ನಾವು ಹೆಂಗೆ ಬೇಕು ಹಂಗೆ ಯೂಸ್ ಮಾಡ್ತೀವಿ. ಲಾನ್ ಯಾಕೆ ಯೂಸ್ ಮಾಡಲ್ಲ? ಎಕ್ಸಾಕ್ಟ್ಲಿ ಮ್ಯಾಮ್. ಇಷ್ಟೋದವರೆಗೂ ಲಾ ಆಗಿರ್ಬೋದು ಹೆಣ್ಮಕ್ಳ ಬಗ್ಗೆ ಹೇಳಿದ್ರಿ, ಬಟ್ ಈ ಫ್ಯಾನ್ಸ್ ವಾರಲ್ಲಿ ಹೆಣ್ಮಕ್ಳಿಗೆ ತುಂಬ ಹೀನಾಯವಾಗಿ ಕಮೆಂಟ್ ಮಾಡ್ತಾರೆ. ದೋಸ್ ಆರ್ ಆಲ್ ಪೇಡ್ ಪಾಪ. ಓಕೆ, ನಾನು ಹೇಳೋದು ತುಂಬ ಒಂದು ಅರ್ಥ ಮಾಡ್ಕೊಳ್ಳಿ. ನಮ್ಮ ದೇಶದಲ್ಲಿ ಹೆಣ್ಮಕ್ಳುಗಳ ಪರಿಸ್ಥಿತಿ ಹೆಂಗಿದೆ ಅಂದರೆ, ದೇ ಆರ್ ದ ಸಾಫ್ಟ್ ಬ್ರೆಡ್ ಅರ್ನರ್ಸ್. ನೀವು ಗಂಡ ಏನೇ ಮಾಡಿ, ತುಂಬ ಮನೆಗಳಲ್ಲಿ ಗಂಡಂದಿರ ಕೆಲಸಕ್ಕೆ ಹೋಗಿರಲ್ಲ. ನಮ್ಮ ಇಂಡಸ್ಟ್ರಿಲೂ ತೊಗೊಳ್ಳಿ, ಯಜಮಾನ್ರಿಗೆ ಒಂದು ಸಿನಿಮಾ ಸಿಕ್ಕಿಲ್ಲ, ಕುಗ್ತಾ ಇದೆ, ಒಂದು ಡೌನ್ಫಾಲ್ ಆಗ್ತಾ ಇದೆ ಅಂದರೆ ತಿಟ್ಟ ಹೆಣ್ಮಕ್ಳು ನಿಂತು ದುಡ್ದು ಮನೇನ ಎಳ್ಕೊಂಡು ಸಾಗಿ ಅವನು ನಿಲ್ಲೋ ತನಕ ಬೆನ್ನ ಹಿಂದೆ ನಿಲ್ಲೋ ಅಂಥದ್ದೇ ಹೆಣ್ಣುಮಕ್ಳು. ಹೌದು, ಅರ್ಥ ಆಯ್ತಾ? ಸೊ ಎಲ್ಲೋ ಒಂದು ಕಡೆ ನೀವು ಆ ಹೆಣ್ಮಕ್ಳನ್ನ ನೀವು ಗಲಾಟೆ ಮಾಡೋದು ನೋಡಿದ್ದೀರಾ. ಒಂದು ದಿನ ನಿಜವಾಗ್ಲೂ ನಾನು ಹೇಳೋದು ಮೀಡಿಯಾದವ್ರಿಗೆ ಒಂದು ಹಂಬಲ್ ರಿಕ್ವೆಸ್ಟ್, ಪಟ್ಟಂತ ಹಿಡ್ಕೊಳ್ಳಿ ಆ ಹೆಣ್ಮಕ್ಳನ್ನ. ಸಿನಿಮಾ ಕತೆ ಕೇಳಿ, ಗೊತ್ತಿರಲ್ಲ ಅವಕ್ಕೆ ಪಾಪ 300-500 ಕೊಟ್ಟಿರ್ತಾರೆ. ಬನ್ನಿಮ್ಮ ಹಿಂಗೆ ದೊಡ್ಡದಾಗ್ತದೆ, ಹಿಂಗೆ ಅವ್ರಿಗೆ ಪ್ರೀತಿ ಇರುತ್ತೆ, ಅಭಿಮಾನ ಇರುತ್ತೆ ಆ ಹೀರೋ ಮೇಲೆ. ಹೌದು, ಅವ್ರು ಗಲಾಟೆ ಮಾಡಬೇಕು ಅಂತಿರಲ್ಲ. ಆದರೆ ಇವಾಗ ಎಕ್ಸಾಂಪಲ್ ಅಮ್ಮ, ನಿನಗೆ ತುಂಬ ಇಷ್ಟವಾದವ್ರು ಶಿವು ಸರ್ ಅಂತಲೇ ಇಟ್ಕೊಳ್ಳೋಣ ಉದಾಹರಣೆಗೆ. ಅವ್ನು ಶಿವು ಹಂಗೆ ಹಿಂಗೆ ಅಂದರೆ ಏನು ಮಾಡ್ತೇನೆ ನೀನು? ಏನ್ರಿ ಹಿಂಗೆ? ಹೌದು, ರಿಯಾಕ್ಟ್ ಆಗ್ತೀಯ. ಅದು ಸುಮ್ಮನೆ ಹಂಗೆ ಹೇಳಿದ್ರೆ. ಬಟ್ ನೀನು ನಿಜವಾಗ್ಲೂ ಅಭಿಮಾನ ಇಟ್ಟು ಫಾಲೋ ಅಪ್ ಮಾಡ್ತಾ ಇರೋವಂಥ ಒಂದು ಇವ್ರ ಬಗ್ಗೆ ಇಲ್ದಲೇ ಇದ್ದಿದ್ದನ್ನೆಲ್ಲ ನಿಮ್ಮ ಮನೆ ಸಿನಿಮಾಲಿ ಹೇಳಿಲ್ದಲೇ ಇರೋದು, ಸಿನಿಮಾನೇ ಹೇಳಿಲ್ದಲೇ ಇರೋದು ಅಂದರೆ ಸಿನಿಮಾಲಿ ಹೇಳಿಲ್ದಲೇ ಇರೋದು ಒಂದು, ಸಿನಿಮಾನೇ ಹೇಳಿಲ್ದಲೇ ಇರೋದೊಂದು, ಸಿನಿಮಾ ಆದಮೇಲೆ ಹೀರೋ ಹೇಳಿಲ್ದಲೇ ಇರೋದೊಂದು, ಅದನ್ನು ಮೂರನೇವನು ಯಾರೋ ಬಹಳ ಶಿಸ್ತಾಗಿ ಏನೋ ನನ್ನ ಅಣ್ಣನ ಶಿಷ್ಯ ಅನ್ನೋ ರೀತಿ ಬಂದು ಹಿಂಗೆ ಹೇಳ್ಬಿಟ್ರಕ್ಕ ಅಣ್ಣಂಗೆ ಹಿಂಗೆ ಹೇಳ್ಬಿಟ್ರು ಅಂದರೆ ಅದು ಎದ್ದೋಳುತ್ತೆ. ಅದು ನಾನು ಹೇಳೋದು, ದರ್ಶನ್ ಅವರು ಎಷ್ಟು ವರ್ಷ ಕಷ್ಟಪಟ್ಟರು ಒಂದು ಪರಿಸ್ಥಿತಿ, ಒಂದು ಸ್ಟೇಟಸ್ಸು, ಒಂದು ಹೀರೋಯಿಸಮು, ಒಂದು ಫ್ಯಾನ್ ಬೇಸ್ ಬೆಳೆಸ್ಕೊಳ್ಬೇಕು ಅಂದರೆ ಎಷ್ಟು ವರ್ಷ ಕಷ್ಟಪಟ್ಟು, ಎಷ್ಟು ಗಲಾಟೆಗಳಾಯಿತು, ಎಷ್ಟು ಏನೇ ಆದ್ರೂ
ಆ ಮನುಷ್ಯ ಅದನ್ನೆಲ್ಲ ದಾಟ್ಕೊಂಡು ಆ ವ್ಯಕ್ತಿ ಒಬ್ಬನೇ ಅನುಭವಿಸ್ಕೊಂಡು ಬಂದರು ತಾನೆ, ಅಲ್ಲಿ ತನಕ ಬಂದರು ತಾನೆ. ಹೌದು. ಅವರೇ ಮಾಡಿದ್ರೆ ಇದಿಷ್ಟನ್ನು, ಅಥವಾ ಯಾರೋ ಎತ್ಕೊಟ್ಟು ಮಾಡಿದ್ದ? ಫ್ಯಾನ್ಗಳು ನೀವು ಅವ್ನು ಈ ಮಟ್ಟಕ್ಕೆ ತಂದ್ಬಿಟ್ರಲ್ಲ, ಏನು ಸಾಧಿಸಿದ್ರಿ? ಜೊತೆಲಿದ್ದಿದ್ದ ಸ್ನೇಹಿತರು ಅಭಿಮಾನಿಗಳೇ ತಾನೆಮ್ಮ. ಹೌದು ಮ್ಯಾಮ್. ನಾನು ಎಲ್ಲರನ್ನೂ ಅಂತ ಹೇಳ್ತಿಲ್ಲ. ಹಾಲು ನೀನು ತುಂಬ ಒಳ್ಳೆ ಗಟ್ಟಿ ಹಾಲು ಯಾವ್ದು ಬೇಕಾದ್ರೂ ತಗೊಂಬಂದು ಕಾಯಿಸಿ ಕೆನೆ ಎಲ್ಲ ಬರ್ಸಿ ಅದನ್ನು ಹಾಳು ಮಾಡೋದಕ್ಕೆ ಒಂದು ತೊಟ್ಟು ಲಿಂಬೆಹಣ್ಣು ಸಾಕು ತಾನೆ. ನಾನು ಹೇಳ್ತಾ ಇರೋದು ಈಗ ಎಲ್ಲರೂ ಹಾಗೆ ಅಂತಲ್ಲ. ಕರೆಕ್ಟ್ ಅವನು ಬಹಳ ವಾಟ್ ಯು ಸೇ ಇನ್ ಅ ವೆರಿ ನೈವ್ ಸಿಚುವೇಶನ್ ಯಾರೋ ಒಬ್ಬ ಪಟ್ಟಂತ ಕಲ್ಲು ಹೊಡೆದ್ರೆ ಆ ಮಾನಸಿಕ ಪರಿಸ್ಥಿತಿಲಿ ಆತ ಹೇಗೆ ರಿಯಾಕ್ಟ್ ಮಾಡ್ತಾನೆ ಅನ್ನೋದು ಆತನ ಕೈಯಲ್ಲಿಲ್ಲ ಅಲ್ವಮ್ಮ. ಎಕ್ಸಾಕ್ಟ್ಲಿ ಮ್ಯಾಮ್. ಹೌದು. ಅದು ಗೊತ್ತಿದ್ದೇ ಮಾಡ್ತಾವಲ್ಲ. ಏನು ಸರಿಯಾಗಿರೋ ಟೈಮ್ಗೆ ಹೇಳಿದ್ರೆ ಸರಿಯಾಗಿ ಗುದ್ದಿರೋರು ಅವರೇ, ಇವ್ರ ಮೂತಿಗೆ ಗುದ್ದಿರೋರು. ಸೊ ಐ ಆಮ್ ಸೇಯಿಂಗ್, ನಿಮ್ಮ ಪ್ರೀತಿ, ನಿಮ್ಮ ಫ್ಯಾನು ಅಂದರೆ ನಿಮ್ಮ ಫ್ಯಾನಿಸಮ್, ನಾನು ಹೇಳ್ತಾ ಇರೋದು ಫ್ಯಾನ್ಸ್ಗೆ, ಹೀರೋಗಲ್ಲ. ನನ್ನ ಪ್ರೀತಿ ಹೀರೋ ಹೇಗಿರಬೇಕು ಅನ್ನೋದಾಗಿರ್ಬೇಕೆ ಹೊರತು ನಾನು ಹೀರೋ ನಿನ್ಗೆ ಹಿಂಗೆ ಅಡಿತಾನೆ ಅನ್ನೋದಾಗಿರ್ಬಾರ್ದು. ಆಹಾ ಏನೋ ಎಂಥ ಸಕದಾಗಿ ಮಾಡಿದ್ದಾನೆ ಗುರು ಅನ್ನೋದಿರ್ಬೇಕು ಹೊರತು ಅವನಿಗೆ ನಾನಾ ಅನ್ನೋದಿರಬಾರ್ದು. ನೀವು ಯಾಕೆ ಕಂಪೇರ್ ಮಾಡ್ತೀರಾ? ಕಂಪ್ಯಾರಿಸನ್ ಅಂದರೆ ನಿಮ್ಗೆ 2 ಹೀರೋ ಒಂದೇ ಥರ ಬೇಕು ಅಂದರೆ ನಿಮ್ಗೆ ಇಬ್ಬರೇ ಆಗಬೇಕು. ಹೌದು, ಎಕ್ಸಾಕ್ಟ್ಲಿ. ಇವಾಗ ಕಂಪ್ಯಾರಿಸನ್ ನಡೀತಿದೆ ಅಲ್ವಾ ಮ್ಯಾಮ್? ಬಟ್ ದಟ್ ಇಸ್ ಸ್ಟುಪಿಡ್ ಅಂತಾನೆ ಹೇಳ್ತಾ ಇರೋದು ನಾನು. ಎಲ್ಲಿ ನೋಡಿದ್ರು ಇನ್ನೊಂದು ಕ್ವಶನ್ ಕೇಳ್ಬೇಕು, ಯಾಕೆ ಇದು? ಇನ್ನೊಂದು ಶಿವಣ್ಣ ಬರೋಕ್ಕಾಗಲ್ಲ, ಇನ್ನೊಂದು ರವಿಚಂದ್ರನ್ ಹುಟ್ಟಕ್ಕಾಗಲ್ಲ, ಇನ್ನೊಂದು ಉಪೇಂದ್ರ ಬರೋಕ್ಕಾಗೋದೇ ಇಲ್ಲ, ಇನ್ನೊಂದು ಸುದೀಪ್ ಬರೋಕ್ ಸಾಧ್ಯನೇ ಇಲ್ಲ, ಇನ್ನೊಂದು ದರ್ಶನ್ ಬರೋಕ್ ಸಾಧ್ಯ ಇಲ್ಲ. ಹೌದು. ಇನ್ನೊಂದು ಎಷ್ಟು ಚಾನ್ಸೇ ಇಲ್ಲ. ಎಕ್ಸಾಕ್ಟ್ಲಿ. ಸೊ ಈಚ್ ಒನ್ ಇಸ್ ಅ ಯುನೀಕ್ ಪ್ರಿಷಿಯಸ್ ಜೆಮ್ ಫಾರ್ ಕನ್ನಡ ಇಂಡಸ್ಟ್ರಿ. ನವರತ್ನಗಳು. ನೀವು ಅದನ್ನ ಪಚ್ಚೆ ಅವಳ ಥರ ಯಾಕಿಲ್ಲ, ಅವಳ ಯಾಕೆ ಮುತ್ತು ಥರ ಇಲ್ಲ ಅಂದರೆ ಏನು ಅರ್ಥ? ಅದು ಮುತ್ತು ಹಿಂಗಪ್ಪ ಹವಳ ಆಗುತ್ತೆ? ಹವಳಕ್ಕೆ ಅದರದ್ದೇ ಆದ ಸ್ಪೆಷಾಲಿಟೀಸ್ ಇದೆ, ಮುತ್ತಿಗೆ ಅದರದ್ದೇ ಆದಂಥ ಒಂದು ಕ್ಲಾಸ್ ಇದೆ. 2 ವಿಭಿನ್ನ ರೂಪದಲ್ಲಿ. ಅಂದರೆ ಎಕ್ಸಾಂಪಲ್, ನೀವು ಇವಾಗ ಮುತ್ತಿನ ಹಾರ ಹಾಕ್ಕೊಂಡಿದ್ದೀರಾ, ನಾನು ವೈಟ್ ಮೆಟಲ್ ಹಾಕ್ಕೊಂಡಿದ್ದೀನಿ. ಈಚ್ ಒನ್ ಹ್ಯಾಸ್ ಅ ಡಿಫ್ರೆಂಟ್ ಟೇಸ್ಟ್. ಎಕ್ಸಾಕ್ಟ್ಲಿ. ನಾನು ನಾಳೆ ಇನ್ನೊಂದೇನೋ ಹಾಕೋಬೋದು, ನಾಳೆ ನೀವು ವೈಟ್ ಮೆಟಲ್ ಹಾಕೋಬೋದು, ನಾಳೆ ನೀವು ವೈಟ್ ಗೋಲ್ಡ್ ಹಾಕೋಬೋದು. ಈಚ್ ಡೇ ಇಟ್ ಡಿಪೆಂಡ್ಸ್ ಆನ್ ನಮ್ಮ ಇವತ್ತಿನ ಮಾನಸಿಕ ಪರಿಸ್ಥಿತಿಲಿ ನಮಗೇನು ಇಷ್ಟ ಆಗುತ್ತೆ, ಏನು ಸೂಟ್ ಆಗುತ್ತೆ. ಹಾಗೆ ನಿಮ್ಮ ಅವತ್ತಿನ ಭಾವನೆಗೆ ಯಾವ ಪಿಕ್ಚರ್ ಕತೆ, ಆಹಾ ಎಂಥ ಕತೆ ಬಂತು, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅನ್ನೋದಾಗಿರ್ಬೇಕೇ ಹೊರತಾಗಿ ಅವ್ನು ಹಿಂಗೆ ಮಾಡ್ದ, ಇವನು ಅವ್ನು ನೋಡೋ 300 ಜನಕ್ಕೆ, ನಾನು 400 ಜನ ಬರ್ಡೇಗೆಲ್ಲ ಹೋಗಿ ಜೈ ಅಂತ ಹೇಳ್ಬಿಟ್ಟು ಅಷ್ಟೆಲ್ಲ ಹಾರೈಸಿ ಇದಾಗ ಕೊಡೋದು ನೀವು ಕೊಡುಗೆ ನಿಮ್ಮ ಹೀರೋಗಳಿಗೆ? ನಾಟ್ ರಿಕ್ವೈರ್ಡ್. ಎಕ್ಸಾಕ್ಟ್ಲಿ. ಅವ್ರೇನು ಕಷ್ಟಪಟ್ಟಿದ್ದಾರೆ? ಕಮ್ಮಿ ಕಷ್ಟಪಟ್ಟಿದ್ದಾರ? ಹೌದು. ಯಾರಾದರೂ ಒಬ್ಬರು ಅಭಿಮಾನಿಗಳಲ್ಲಿ ಯಾರಾದರೂ ಒಬ್ಬರು ಅವ್ರು ಪಡೋ ಕಷ್ಟದಲ್ಲಿ ಅರ್ಧ ಕಷ್ಟಪಟ್ಟುಬಿಟ್ರೆ ದೊಡ್ಡ ಹೀರೋ ಆಗಿಬಿಡ್ತಾರೆ. ಆಗುತ್ತಾ ನಿಮ್ಮ ಕೈಯಲ್ಲಿ? ಆಗಲ್ಲ. ಅವರು ದುಡ್ದಿರೋ ಅಂಥ ಹೀರೋಯಿಸಮ್ನ ನೀವು ಫ್ಯಾನ್ ಅನ್ನೋ ಹೆಸರು ಹೇಳ್ಕೊಂಡು ಹೇಗರಯ್ಯ ಹೊಡೆದು ಮಣ್ಣಿಗೆ ಪಾಲು ಮಾಡ್ತೀರಾ? ಇದು ನೋಡಿದ್ರೆ ಮ್ಯಾಮ್, ಜಾಸ್ತಿ ಸುದೀಪ್ ಸರ್ ಮತ್ತೆ ದರ್ಶನ್ ಸರ್ ಫ್ಯಾನ್ಸ್ ಈ ಒಂದು ಆಲ್ಮೋಸ್ಟ್ ಒಂದು 3 to 4 years ಇಂದ ಅವರಿಬ್ಬರ ಹೆಸರಲ್ಲೇ ಜಾಸ್ತಿ ಆಗ್ತಿದೆ. ಅದು ಅವರಿಬ್ಬರ ಇದು ಯಾವುದೋ ಕಿಡಿಗೇಡಿ ಮಾಡ್ತಾ ಇರೋದು. ಅಂದರೆ ನಾನು ಹೇಳೋದು, ಆ್ಯಸ್ ಫಾರ್ ಆಸ್ ಐ ನೋ, ಸುದೀಪ್ ಅವ್ರ ಬಗ್ಗೆ ಪರ್ಸ್ನಲ್ ಆಗಿ ನನಗೆ ಇದಿಲ್ಲ ಅಂದರು. ನಾನು ಹೇಳೋದು, ಸುದೀಪ್ ಅವ್ರ ವೈಫ್ ಬಗ್ಗೆ ಮಾತಾಡೋದೇ ಆಗಲಿ ನನಗೆ ಭಾಳ ಬೇಜಾರಾಗುತ್ತೆ ಪರ್ಸ್ನಲ್ ಆಗಿ. ಯಾಕೆಂದರೆ ಪ್ರಿಯಾ ಅವ್ರ ಬಗ್ಗೆ ಏನು ಗೊತ್ತು ಇವ್ರಿಗೆ, ಯಾರಿಗೇ ಆಗಲಿ, ಮಾತಾಡಿರೋಂಥ ಯಾರಿಗೇ ಆಗಲಿ. ಅಂದರೆ ಇವರೆಲ್ಲ ಇನ್ನೂ ಕಂಡುಬಿಟ್ಟಿರಲಿಲ್ಲ. ಇವತ್ತು ನೀವೇನು ಆಕಾಂಕ್ಷ ಅನ್ನೋ ಒಂದು NGO ನೋಡ್ತಾ ಇದ್ದೀರಾ, ಮುಂಬೈಯಲ್ಲೇ ಆಗಲಿ ಅಥವಾ ಕರ್ನಾಟಕದಲ್ಲೇ ಆಗಲಿ, ಅದಕ್ಕೆ ಫೌಂಡರ್ ಡೈರೆಕ್ಟರ್ ನಾನು. ಅದಕ್ಕೆ ಮೊಟ್ಟ ಮೊದಲನೇ ಬಾರಿಗೆ ಅಂದರೆ ಅವರ ಸಿಸ್ಟರ್, ಅವರ ಕಸಿನ್, ಅವ್ರ ಮಗುಗೆ ಕ್ಯಾನ್ಸರ್ ಇತ್ತು. ಸೊ ವೆನ್ ಐ ಸ್ಟಾರ್ಟೆಡ್ ಆಕಾಂಕ್ಷ ಟ್ರೀಟ್ಮೆಂಟ್ ಫಾರ್ ಕ್ಯಾನ್ಸರ್ ಕಿಡ್ಸ್, ಸುದೀಪ್ ಅವರು ಅವಾಗ ಅಷ್ಟು ದೊಡ್ಡವ್ರು ಏನಾಗಿರಲಿಲ್ಲ. ಆ ಟೈಮಲ್ಲಿ ಕೂಡ ಮನೇಲಿ ಏನೇ ತೊಂದರೆ ಇದ್ರೂ ನಾನು ನಿಲ್ತೀನಿ ಸುಷ್ಮಾ ಅಂತ ಮುಂದೆ ಬಂದು 10,000 ಕೈ ಚಾಚಿ ಕೊಟ್ಟಂಥ ಹೆಣ್ಣು ಮಗು ಅದು. ಅಂದರೆ ಬೇರೆಯವ್ರ ಕಷ್ಟಕ್ಕೆ ನನ್ಗೆ ಗೊತ್ತಿರೋ ಮಗು ಅಲ್ಲ ಅದು, ಇನ್ನೊಬ್ರಿಗೆ ಯಾರಿಗೋ ಫ್ರೆಂಡ್ ಮಗಳಲ್ಲ, ಅಥವಾ ಇನ್ನೊಬ್ರು ಯಾರೋ ಪರಿಚಯದವ್ರಿಗೆ ಇದು ಮಾಡ್ತಾ ಇದ್ದಿದ್ದಲ್ಲ. ಯಾರೋ 3ನೇವ್ರು ಗೊತ್ತಿಲ್ಲದಲ್ಲೇ ಇರೋರಿಗೆ
ಬೇಕು ಅಂದಾಗ ದೀಸ್ ಆರ್ ದ ಪೀಪಲ್ ಹೂ ವೆಂಟ್ ಅಹೆಡ್ ಆ್ಯಂಡ್ ಸ್ಟ್ರೆಚ್ಡ್ ಹರ್ ಹ್ಯಾಂಡ್ ಆಫ್ ಹೆಲ್ಪ್. ಸೊ ಬೇರೆಯವ್ರಿಗೋಸ್ಕರ ಮನಸ್ಸು ಮಿಡಿಯುತ್ತೆ ಅಂದಾಗ ಅಂಥವ್ರ ಬಗ್ಗೆ ನಿಮ್ಮ ಬಾಯಿ ಹೇಗೆ ಈ ಕಚಡ ನುಡಿಯುತ್ತೆ. ಸೊ ಪ್ರಿಯಾ ಅವರು ಈ ಥರದ ಮನಸ್ಥಿತಿ ಉಳ್ಳವರು. ನಾನು ಹೇಳ್ತಾ ಇರೋದು ದರ್ಶನ್ ಅವರು ಒಳ್ಳೆ ಕೆಲಸ ಮಾಡಿಲ್ಲ ಅಂತ ನಾನು ನಿಮ್ಗೆ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಸಂಬಂಧ ಇಲ್ದಲೇ ಇರೋದು. ಚಿತ್ರರಂಗಕ್ಕೆ ಯಾವ ರೀತಿಯೂ ಸಂಬಂಧ ಇರಲಿಲ್ಲ. ಇವತ್ತು ಬಿಡಿ ಎಲ್ಲದಕ್ಕೂ ಹೆಜ್ಜೆಗೆ ಹೆಜ್ಜೆ ಜೋಡಿಸಿ ಇದು ಮಾಡ್ತಾ ಇದ್ದಾರೆ. ಬಟ್ ಆ ಟೈಮಲ್ಲೂ ಕಂಡವ್ರ ಕಷ್ಟಕ್ಕೆ ಮಿಡಿತಾ ಇದ್ದಂಥ ಮನಸ್ಸದು. ನೀವು ನಿಮ್ಮ ಗಲಾಟೆಗೆ ಅವ್ರನ್ನ ಎಳಿತೀರಾ ಅಂದರೆ ಇಟ್ ಡಸಂಟ್ ಮೇಕ್ ಸೆನ್ಸ್. ವೈ? ಅವ್ರವ್ರ ಗಲಾಟೆ ಅವ್ರವ್ರು ಸಾರ್ಟ್ ಔಟ್ ಮಾಡ್ಕೋತಾರೆ. ಹೆಣ್ಮಕ್ಳನ್ನ ಯಾಕೆ ಎಳಿತೀರಾ? ಈ ಅಕ್ಕ ಅಮ್ಮ ಅನ್ನೋ ಲ್ಯಾಂಗ್ವೇಜ್ ಇದೆಯಲ್ಲ, ಅದೇ ನೀವೇನು ಆಕಾಶದಿಂದ ಉದುರು ಬಂದ್ರ? ನಿಮ್ಗಳಿಗೆ ತಾಯಿ ಇರಲಿಲ್ವಾ? ನೀವೊಂದು ತರಕಾರಿ ಮಾರೋನು ಬೇಡ, ಇಲ್ಲೊಂದು ಕ್ಲೀನರ್ಗೆ ಹೇಳ್ಬಿಡಿ, ಬಿಡ್ತಾನ ಅವನು. ಓನರ್ ಏನು ಸಂಬಳ ಕಟ್ ಮಾಡೋದು ಮಾಡ್ಕೊಂಡೆ ಹೆಂಗೆ ಹೇಳ್ದೆ ನಿಂತ್ಕೋತಾರೆ. ಅಂಥದ್ರಲ್ಲಿ ನೀವು ಯಾರ್ದೋ ಹೆಸರು ಹೇಳ್ಕೊಂಡು ಅಂದರೆ ನಿಮ್ಮ ಹೀರೋ ಹೆಸರು ಹೇಳ್ಕೊಂಡು ನೀವು ಮಾಡ್ತಾ ಇರೋ ಅನಾಚಾರ ನಿಮಗೆಲ್ಲ ತೊಂದರೆ ಆಗ್ತಿರೋದು. ಸಾವಿರಾರು ಅಭಿಮಾನಿ ಇರೋ ಆ ಹೀರೋಗೆ. ಹೌದು, ಅವ್ರು ಇಷ್ಟು ಕಷ್ಟಪಟ್ಟಿರೋ ಹೀರೋಯಿಸಮ್ನ ನೀವು ನಿಮ್ಮದು 4-5 ತುಚ್ಚ ಕೆಲಸಗಳಿಂದ ಅವ್ರನ್ನ ಇಳಿಸ್ತಾ ಇದ್ದೀರಲ್ಲ. ನಿಮ್ಗೆ ಯಾರು ಕೊಟ್ಟಿರೋದು ಆ ಅಧಿಕಾರ? ನಿಮ್ಮ ಪ್ರೀತಿ ಒಬ್ಬರನ್ನ ಬೆಳೆಸ್ಬೇಕೇ ಒಬ್ಬರು ಹೊರತು ಅಳಿಸ್ಬಾರ್ದು. ನೀವು ಬೇರೆಯವ್ರನ್ನ ಅಳಿಸೋದು ಬನ್ನೇ ಹಾಳಾಗೋಯ್ತು. ನಿಮ್ಮ ಹೀರೋ ನೀವು ಅಳಿಸ್ಕೊತಿದ್ದೀರಲ್ಲ, ಅದು ಯಾರೇ ಆಗಿರ್ಬೋದು. ನಾನು ದಯವಿಟ್ಟು ಇವರಿಬ್ಬರಿಗೆ ಸೀಮಿತ ಪಡಿಸ್ಬೇಡಿ. ಮುಂಚೆನೂ ಸ್ಟಾರ್ ವಾರ್ಗಳಿದ್ವು, ಆಮೇಲೆ ಫ್ಯಾನ್ ವಾರ್ಸ್ಗಳಿತ್ತು. ಇಟ್ ವಾಸ್ ಅ ಹೆಲ್ದಿ ಕಾಂಪಿಟೇಷನ್. ನಾವು the competition is turned towards hatred, which is not required. ಹೌದು. Who are you hating? You're hating the cinema. ಪ್ರತಿಯೊಂದು ಕಲಾವಿದನೂ ಅಲ್ಲಿ ನಿಮ್ಮನ್ನು ಎಂಟರ್ಟೈನ್ ಮಾಡೋದಕ್ಕೆ ಅಂತ ಮನೆ ಮಠ ಬಿಟ್ಟು ಆ ಲೈಟ್ಗಳ ಮುಂದೆ ನಿಂತ್ಕೊಂಡು ಆ ಪ್ರೊಡ್ಯೂಸರ್ ಹತ್ರ ಗೋಗರ್ಕೊಂಡು ಆ ಪರ್ಮಿಷನ್ಗಳಿಗೆ ಹೊಡೆದಾಡ್ಕೊಂಡು ಆ ಕತೆ ರಾಯಲ್ಟಿ ರೈಟ್ಸು ಅಂದ್ಕೊಂಡು ಡಿಸ್ಟ್ರಿಬ್ಯೂಷನ್ ಅಂದ್ಕೊಂಡು ಸಾಯ್ಕೊಂಡು ಆ ಡೆಫ್ ಶೀಟ್ಗಳು ಕಟ್ಕೊಂಡು ಇಷ್ಟೆಲ್ಲ ಮಾಡಿ ನಿಮ್ಮನ್ನು ಎಂಟರ್ಟೈನ್ ಮಾಡೋದಕ್ಕೆ ಮಾಡಿದ್ರೆ ನೀವು ಅದು ಕೊಡೋ ಪ್ರತಿಫಲ ಇದಾ? I mean it to every fan. ಪ್ರತಿಯೊಬ್ಬರು ಫ್ಯಾನ್ಗೂ ನಾನು ಹೇಳ್ತಾ ಇರೋದು, ನೀವು ಎಷ್ಟು ಪ್ರೀತಿಯಿಂದ ಸಿನಿಮಾನ ಹರಿಸ್ತೀರಾ. ಇಷ್ಟ ಆಗಲಿಲ್ವಾ? ತಪ್ಪಿಲ್ಲ. ಇಷ್ಟ ಆಗಲಿಲ್ಲ, ಇಲ್ಲ ಇದು ನನ್ನ ಟೇಸ್ಟ್ಗಲ್ಲ, ಇಲ್ಲ ತುಂಬ ಸ್ವಲ್ಪ ಅದು ಆಡ್ ಆಯಿತು, ಬಿಟ್ಟುಬಿಡಿ ಅಲ್ಲಿಗೆ. ವೈ ಟು ಗಿವ್ ಬ್ಯಾಡ್ ಕಾಮೆಂಟ್ಸ್? ಅವನು ಇವನು ಅನ್ನೋಂಥದ್ದು ಏನು? ನೀವು ಪಕ್ಕದ ಮನೆಯವನ್ಗೆ ಅವನು ಇವನು ಅನ್ನೋಕ್ಕಾಗಲ್ಲ. ಹೇಗೆ ನೀವು ಒಂದು ಆರ್ಟಿಸ್ಟ್ನೇ ಆಗಲಿ, ಒಂದು ಕಲಾವಿದರನ್ನೇ ಆಗಲಿ, ಅಥವಾ ಅವ್ರ ಫ್ಯಾಮಿಲಿನೇ ಆಗಲಿ, ಅಥವಾ ಹೆಣ್ಣು ಮಕ್ಕಳನ್ನೇ ಆಗಲಿ ಅವಳು ಇವಳು ಅಂತ ಹೆಂಗೆ ಮಾತಾಡಿಸ್ತೀರಾ? ಹೌದು. ಏನು ಹಕ್ಕಿದೆ ನಿಮಗೆ? ಸೊ ನೀವು ಎಲ್ಲೋ ಕೂತಿದ್ದೀರಾ, ನೀವು ಯಾರು ಅನ್ನೋದು ಗೊತ್ತಿಲ್ಲ ಅನ್ನೋದಕ್ಕೆ ತಾನೇ ಈ ಅವತಾರ. ಅದೇ ನಿಮ್ಗೆ ಅಷ್ಟೇ ಧೈರ್ಯ ಇತ್ತು ಅಂದರೆ ಹೋಗಿ ಹೀರೋಗಳ ಮುಂದೆನೇ ಹೇಳಿ ನೋಡೋಣ. ನಿಮ್ಮ ಹೀರೋಗಳು ಅದನ್ನ ಒಪ್ಪೋದಿಲ್ಲ. ಹೌದು. ಈಗ ನಿನ್ನೆ ಮ್ಯಾಮ್ ಇನ್ಸ್ಟಾಗ್ರಾಮಲ್ಲಿ ಡೆವಿಲ್ ಸಕ್ಸಸ್ ತುಂಬ ಚೆನ್ನಾಗಿ ನಡೀತಿದೆ. ಅದಾಗಿದ ನಂತರ ಮಾರ್ಕ್ ಮೂವಿದು ನಿನ್ನೆ ಇವತ್ತು ರಿಲೀಸ್ ಆಗ್ತದೆ. ನಿನ್ನೆ ಯಾವುದೋ ಒಂದು ಇವೆಂಟ್ ಆಗಿದ ನಂತರ ಸುಮಾರು ಜನ ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ಬ್ಯಾಡ್ ಕಾಮೆಂಟ್ಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಗರ್ಲ್ಸ್. ನೀವು ಹೇಳ್ದಂಗೆ ಆ ಒಂದು ಪ್ರೊಫೈಲ್ಗೆ ಅಥವಾ ವ್ಯಕ್ತಿತ್ವನೇ ಇರಲ್ವೇನೋ, ಅಥವಾ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ತಿದ್ದಾರೇನೋ. ಸೊ ಅಷ್ಟು ತುಂಬ ತುಂಬ ಬ್ಯಾಡ್ ವರ್ಡ್ಸ್, ಆ ಸ್ಲ್ಯಾಂಗ್ಸ್ಗಳಾಗಿರ್ಬೋದು, ಆ ಕಾಮೆಂಟ್ ಸೆಕ್ಷನಲ್ಲಿ ನೋಡಿದಾಗ ಎಂಥವ್ರಿಗೂ ಟ್ರಿಗರ್ ಆಗೇ ಆಗುತ್ತೆ. ಸೊ ಐ ಥಿಂಕ್ ಮೇಡಮ್ ವಾಸ್ ವೆಯ್ಟಿಂಗ್ ಇನ್ ಪೇಷನ್ಸ್. ಅದಾದಮೇಲೆ ಎವ್ರಿಥಿಂಗ್ ಎಲ್ಲ ಕಮೆಂಟ್ನ ಅವ್ರು ಏನು ಮಾಡಿದ್ರು, ಪೋಸ್ಟ್ ಮಾಡಿದ್ರು. ಅದಾದಮೇಲೆ ಕಂಪ್ಲೇಂಟ್ ಕೊಟ್ಟರು. ವಾಸ್ ಇಟ್ ಟೂ ಲೇಟ್? ಹೌದು, ನಾನು ಹೇಳೋದು ನಿಮ್ಗೆ ಆಲ್ರೆಡಿ ಇದು ಒಂದು ಇಂಟರ್ನೆಟ್ಟಲ್ಲಿ ಈ ಭಾಷೆ ಉಪಯೋಗಿಸ್ತಾರೆ ಅಂತ ಯು ಆರ್ ಗೋಯಿಂಗ್ ಥ್ರೂ ಇಟ್, ಯು ಹ್ಯಾವ್ ಗಾನ್ ಥ್ರೂ ಇಟ್. ನಿಮ್ಮ ಯಜಮಾನರು ಇದೇ ನಾನ್ಸೆನ್ಸಿನ ಕಾರಣಕ್ಕೋಸ್ಕರನೇ ಗಲಾಟೆ ಆಗಿರೋದು. ಇದು ಹೊಸ್ತಲ್ಲ ನಿಮಗೆ. ನೀವು ಯಾಕೆ ರಿಯಾಕ್ಟ್ ಮಾಡ್ತೀರಾ? ಡೈರೆಕ್ಟಾಗಿ ಯಾರಿಗೋಸ್ಕರ ವೇಟ್ ಮಾಡ್ತಿದ್ದೀರಾ? ವೈ ಡಿಡ್ ಯು ನಾಟ್ ಗೋ ಗಿವ್ ಅ ಕಂಪ್ಲೇಂಟ್ ದೆನ್ ಆ್ಯಂಡ್ ದೇರ್? ನಾವು ಮೊನ್ನೆ ಕೂತ್ಕೊಂಡು ಚಾನೆಲ್ನಲ್ಲಿ ಕೂತ್ಕೊಂಡು ಹೋಗಬೇಕಾಗಿತ್ತು, ಕಂಪ್ಲೇಂಟ್ ಕೊಡಬೇಕಾಗಿತ್ತು ಅಂತ ಹೇಳಿ ಯಾಕೆ ವೇಟ್ ಮಾಡ್ತಿದ್ದೀರಿ? ವೈ ಡು ಯು ವೇಟ್ ಫಾರ್ ದ ಮೀಡಿಯಾ ಟು ಟೇಕ್ ಇಟ್ ಅಪ್? ಮೀಡಿಯಾ ಯಾವತ್ತೂ ಬಂದು ನಿಮ್ಮ ಮನೆ ಒಲೆ ಉರ್ಸಲ್ಲ. ನೀವು ಹೊರಗಡೆ ಯಾವ ಬಟ್ಟೆ ಹಾಕ್ಕೊಂಡು ಬರ್ತೀರಾ ಅದನ್ನು ಕವರ್ ಮಾಡುತ್ತೆ.
ಯಾವುದೇ ಮೀಡಿಯಾಗೆ ಆಗಲಿ, ನಮ್ಮ ಮನೆ ಅಡುಗೆ ಮನೆಯೇ ಆಗಲಿ, ನಮ್ಮ ಮನೆ ಬಚ್ಚಲೆ ಆಗಲಿ ಗೊತ್ತಿರಲ್ಲ. ನಾವು ಹೇಗೆ ರೆಡಿಯಾಗಿ ಹೊರಗೆ ಬರ್ತೀವೋ, ನಾವೇನು ಪ್ರತಿಬಿಂಬಿಸ್ತೀವೋ ಅದೇ ಗೊತ್ತಾಗುತ್ತೆ. ಹೌದು. ನೀವು ಮೀಡಿಯಾದು ಎಲ್ಲ ರೆಸ್ಪಾನ್ಸಿಬಿಲಿಟಿನ ಅಲ್ಲ, ಅವ್ರು ಅಟ್ಯಾಕ್ ಮಾಡಿರೋದು ನಾನು ತಗೋತೀನಿ ಕ್ರಮ ಅಂತ ಯಾಕೆ ಮುಂದೆ ಬರಲ್ಲ? ಆ್ಯಂಡ್ ದಿಸ್ ಇಸ್ ನಾಟ್ ಸಮಥಿಂಗ್ ನ್ಯೂ. ಹೌದು. ಕರಾಳ ರಾತ್ರಿಗಳು ನೋಡಿದ್ದೀರಾ ಇದರಿಂದ. ಬಂದ ತಕ್ಷಣ ನೀವು ಹಿಂದೆ ಮುಂದೆ ನೋಡ್ದಲ್ಲೇ ಸೀದಾ ಕಮಿಷನರ್ ಹತ್ರ ಹೋಗಬೇಕಾಗಿತ್ತು. ಹೋಗಿ ನಾಗಲಕ್ಷ್ಮಿ ಚೌಧರಿ ಹತ್ರ ನೀವೊಂದು ಹೆಣ್ಣು ಮಾತಾಡೋಕ್ಕಾಗಲ್ಲ ಕಮಿಷನರ್ ಹತ್ರ ಒಪ್ಕೊಂಡೆ. ಕಮಿಷನರ್ ಏನು ಮಾಡ್ತಾರೆ? ಅರೆಸ್ಟ್ ಮಾಡ್ತಾರೆ. ಅದು ಅರೆಸ್ಟ್ ಆಗಬೇಕು ಅಂದರೆ ಅದಕ್ಕೆ ಆಗಬೇಕಾಗಿರೋದು ಸೈಬರ್ ಕ್ರೈಮಲ್ಲಿ, ಅದು ವಿಮೆನ್ ಸೆಲ್ಲಿಂದ ಹೋಗಬೇಕು. ಗೋ ಥ್ರೂ ದ ಪ್ರೊಸೀಜರ್. ವೈ ಗೋ ಸ್ಟ್ರೈಟ್ ಟು ದ ಕಮಿಷನರ್ ಅಲೋನ್? ಕಮಿಷನರು ಇದೆಯಾ, ಅವ್ರ ಹತ್ರ ಪವರ್ಸ್ ಇದೆಯಾ ಸೈಬರ್ ಸೆಲ್ಲಲ್ಲಿ ಇದು ಮಾಡೋದಕ್ಕೆ? ಹಿ ಆಲ್ಸೋ ಹ್ಯಾಸ್ ಟು ಡೈರೆಕ್ಟ್ ಇಟ್. ವೈ ಆರ್ ಯು ಡಿಲೇಯಿಂಗ್ ದ ಪ್ರೋಸೆಸ್? ವಿ ಆರ್ ಆಲ್ ಎಜುಕೇಟೆಡ್, ನಮಗೆ ಗೊತ್ತಿರಬೇಕು ಪ್ರೋಸೆಸ್ಸು ಅಲ್ವಮ್ಮ? ನನಗೆ ಕಂಪ್ಲೇಂಟ್ ಮಾಡಿ ಅಗೇನ್ ಅವ್ರು ಕಂಪ್ಲೇಂಟ್ ಕಾಪಿ ಕೂಡ ಸ್ಟೇಟಸಲ್ಲಿ ಹಾಕಿದ್ರು ಅನ್ಸುತ್ತೆ ಮ್ಯಾಮ್. ಕರೆಕ್ಟ್ ಅಮ್ಮ, ಸ್ಟೇಟಸಲ್ಲಿ ಹಾಕಿದ್ರು ಅಂತಂತಲ್ಲ, ಬಟ್ ನಾನು ಹೇಳೋದು ವೈ ಡಿಡ್ ಯು ಗೆಟ್ ಇನ್ ಟು ರೆಸ್ಪಾಂಡಿಂಗ್ ಎಟ್ ಆಲ್? ಓಕೆ. ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಇದಾಗಿದ್ದ ತಕ್ಷಣ ಆಲ್ರೆಡಿ ಒಂದು ಸತಿ ಆಗಿದೆ, ನೀವು ಕೂತ್ಕೋಬೇಕಾಗಿತ್ತು. ವಿಮೆನ್ ಕೌನ್ಸಿಲ್ ಹತ್ರ ಹೋಗಿ, ಅಮ್ಮ ಹಿಂಗಾಗಿದೆ, ನಾನು ದಯವಿಟ್ಟು ಇದನ್ನು ಇಮಿಡಿಯೇಟಾಗಿ ಅಟೆಂಡ್ ಮಾಡಿ, ಬಿಕಾಸ್ ಯು ನೋ ದ ಪಾಸ್ಟ್ ಆಫ್ ಮೈನ್. ಅದೇನು ಯಾರಿಗೂ ಏನು ಮುಚ್ಚಿಟ್ಟಿರೋ ಅಂಥ ಸತ್ಯ ಅಲ್ಲ. ಹೌದು. ಹಿಂಗಾಗಿದೆ ನೋಡಿ, ತಿರ್ಗಾ ಇದು ಶುರುವಾಗಿದೆ, ಇದು ಯಾರು ಅನ್ನೋದು ನನಗೆ ಗೊತ್ತಾಗಬೇಕು. ಐ ಆಮ್ ಟಯರ್ಡ್ ಆಫ್ ಟೇಕಿಂಗ್ ದಿಸ್ ಬ್ಲೇಮ್ಸ್. ಯಾರೋ ಮಾಡೋ ತಪ್ಪಿಗೆ ನಾವು ಬಲಿ ಆಗ್ತಾ ಇದ್ದೀವಿ. ಅದನ್ನು ತಗೊಂಡು ಸೀದಾ ಆಮೇಲೆ ಅದನ್ನು ಕಮಿಷನರ್ಗೂ ಕೊಟ್ಟು ಮೀಡಿಯಲ್ಲಿ ಬಂದು ಇದನ್ನು ನೋಡಿ ನಮ್ಮ ಹೆಸರು ಇದು ಮಾಡ್ತಾ ಇದ್ದಾರೆ, ನಮ್ಮ ಯಜಮಾನ್ರಿಗೂ ಇಂಥ ಯಾವ ಕೆಟ್ಟ ಕಮೆಂಟ್ ಮಾಡೋರ್ಗೂ ಸಂಬಂಧ ಇಲ್ಲ, ಅವ್ರು ನಮ್ಮ ಫ್ಯಾನ್ಸ್ ಆಗೋದಕ್ಕೆ ಅರ್ಹತೆನೇ ಇಲ್ಲ. ಎಲ್ಲ ಸುದೀಪ್ ಸರ್ ಫ್ಯಾನ್ಸ್ ನೇಮಲ್ಲಿ ಕಾಮೆಂಟ್ ಮಾಡ್ತಿದ್ದಾರೆ ಅವ್ರಿಗೆ. ಕರೆಕ್ಟು, ಬಟ್ ಅದು ಅವ್ರಿಗೆ ಗೊತ್ತಿದೆಯಾ ಅಥವಾ ಯಾರೋ ಬೇಕು ಅಂತಲೇ? ನಾನು ಹೇಳೋದು ಅಂತೆ ಕಂತೆ ಇಸ್ ಲೈಕ್ ಅ ಚೈನೀಸ್ ವಿಸ್ಪರ್. ಹೌದು. ಅವ್ರ ಬಾಯಿಂದ ಏನೂ ಬಂದಿಲ್ಲ, ಹೌದು. ಇವ್ರ ಬಾಯಿಂದ ಏನು ಬಂದಿಲ್ಲ. ಹೌದು. ಅಂದ್ರಂತೆ ಅಂತೆ ಕಂತೆ ಇಂತೆ ಪಿಂತೆ ಅನ್ಕೊಂಡು ದೊಡ್ಡ ಸುಳ್ಳಿನ ಸಂತೆ ಮಧ್ಯೆ ಗುದ್ದಾಡ್ತಾ ಇದ್ದೀರಲ್ಲ, ಯಾಕೆ? ಸಿನಿಮಾನೇ ಒಂದು ಕತೆ, ಅದಕ್ಕಿನ್ನೂ ಅದ್ರ ಅಪ್ಪನಂತ ಕತೆಗೆ ಹೇಳ್ಕೊಂಡು ನೀವು ಬೀದಿಗಿಳಿದು ಬೇಡವಾಗಿಲ್ದಲ್ಲ ಇರೋ ಹೊಡೆದಾಟ ಮಾಡ್ತಿದ್ದೀರಲ್ಲ, ಯಾಕೆ? ಹೌ ಡಸ್ ದಟ್ ಹೆಲ್ಪ್ ಎನಿಬಡಿ? ಇಟ್ ಡಸಂಟ್ ಮೇಕ್ ಸೆನ್ಸ್. ಈ ಸೋಷಿಯಲ್ ಮೀಡಿಯಾದಲ್ಲಿ ಬ್ಯಾಡ್ ಕಮೆಂಟ್ಸ್ ಹಾಕೋರಿಗೆ ಕಡಿವಾಣ ಹಾಕೋದು ಹೇಗೆ ಮ್ಯಾಮ್? ಅಪಾರ್ಟ್ ಫ್ರಮ್ ಲೈಕ್ ಲೀಗಲಿ ಹೋಗ್ತೀವಿ, ಕಂಪ್ಲೇಂಟ್ ಮಾಡ್ತೀವಿ, ಓಕೆ ಫೈನ್, ಬಟ್ ಸ್ಟಿಲ್ ಫೀಮೇಲ್ ಅಗೇನ್ಸ್ಟೇ ಅವರು ಕಾಮೆಂಟ್ಸ್ ಮಾಡಿದಾಗ ಅದನ್ನು ಹೇಗೆ ರಿಡ್ ಆಫ್? ನೋಡಿ ಮಾ, ಸಿಂಪಲ್ಲು, ದೇರ್ ಇಸ್ ಸಮಥಿಂಗ್ ವಿಚ್ ಇಸ್ ಕಾಲ್ಡ್ ಪ್ರೂಫ್ ಆಫ್ ದ ಮಿನಿಟ್. ಅಂದರೆ ಈಗ ಅವ್ರು ಏನೋ ಹೇಳ್ತಾ ಇದ್ದಾರೆ ಅಂದರೆ ಅದಕ್ಕೆ ನಿಮ್ಮ ಹತ್ರ ಸಾಕ್ಷಿ ಇರಬೇಕು. ಈಗ ಎಕ್ಸಾಂಪಲ್, ನಾನು ನಿಮ್ಮನ್ನು ಬಾಯಿಗೆ ಬಂದಾಗ ಬೈದೆ, ಇವಳು ಅಂಥವಳು ಕಂತವಳು ಅಂತ. ಹಿಡ್ಕೊಳ್ಳಮ್ಮ ನನ್ನ, ಹಿಡ್ಕೋ, ಲೆಟ್ ದ ಮೀಡಿಯಾ ಕವರ್ ದ್ಯಾಟ್. ನೀ ಹಿಂಗೆ ಹೇಳ್ದಲ್ಲ, ಹೆಂಗೆ? ನಿನಗೆ ಯಾರು ಹೇಳಿದ್ರು? ಪ್ರೂಫ್ ತೋರಿಸು. ಒಂದು ಸತಿ ಕಷ್ಟ ಆದರೂ ಪರವಾಗಿಲ್ಲ, ಇಷ್ಟು ಸತಿ ಎಲ್ಲ ಸ್ಟೇಷನ್ಗೆ ಅಲ್ಲಿಗೆ ಇಲ್ಲಿಗೆ ಓಡಾಡೋದಕ್ಕಿಂತ ಕ್ಯಾಚ್ ದೀಸ್ 4-5 ಡರ್ಟಿ ಪೀಪಲ್, ಪನಿಷ್ ದಮ್ ಸೋ ಬ್ಯಾಡ್. ನೋಡಿ, ನೀವು ನಮ್ಮ ಪ್ರಾಬ್ಲಮ್ಗಳೇನು ಗೊತ್ತಾ? ತಪ್ಪು ಮಾಡಿದವ್ರನ್ನ ನಾವು ಪನಿಷ್ ಮಾಡಲ್ಲ, ರೇಪಿಸ್ಗಳನ್ನ ಹಿಡಿದು ಕುಂಡ್ರಿಸ್ಕೊತೀವಿ, ಜೈಲ್ ಶಿಕ್ಷೆ ಅಂತೀವಿ, ಕಾನೂನು ಅಂತೀವಿ, ಕುಂಡ್ರಿಸ್ಕೊಂಡು ಅದನ್ನು ಹಿಡ್ಕೊಂಡು ನನ್ನ ಮಗನ ಅವ್ನಿಗೆ ಶಿಕ್ಷೆ ಕೊಡ್ಸೋದು ಅಷ್ಟಿಲ್ಲ. ಅದಕ್ಕೆ ಇವಾಗ ಲಾ ಬಂದಿರೋದಲ್ವಾ? ದ್ಯಾಟ್ ಇಸ್ ವೈ ಯು ಹ್ಯಾವ್ ಅ ರೂಲ್ ಸೇಯಿಂಗ್ ದಟ್ ಇಮಿಡಿಯೇಟಾಗಿ ಅಟೆಂಡ್ ಮಾಡಬೇಕು. ಸೊ ಓನ್ಲಿ ವೆನ್ ಯು ಆಲ್ ಗೆಟ್ ಅಪ್ ಆ್ಯಂಡ್ ಸೇ ದಿಸ್ ಇಸ್ ಹರಾಸಿಂಗ್ ಯು, ಬಿಕಾಸ್ ಒಂದು ಹೆಣ್ಣು ಮಗುನ ನೀವು ಮೆಂಟಲಿ ಡಿಸ್ಮ್ಯಾಂಟಲ್ ಮಾಡ್ತೀರಾ. ರೇಪ್ ಇಸ್ ಒನ್ಸ್ ಫಿಸಿಕಲಿ, ಮೆಂಟಲ್ ರೇಪ್ ಈಸ್ ಅ ರೇಪ್ ವಿಚ್ ಯು ಸ್ಲೀಪ್ ವಿತ್, ವಿಚ್ ಯು ಡೈ ಇನ್, ಆ್ಯಂಡ್ ದ್ಯಾಟ್ ಈಸ್ ವಾಟ್ ಲೀಡ್ಸ್ ಟು ಡಿಪ್ರೆಷನ್ ಕರ್ಕೊಂಡು ಹೋಗ್ಬಿಡುತ್ತೆ ಹೆಣ್ಮಕ್ಳನ್ನ. ಒಂಥರ ಮಾನಸಿಕವಾಗಿ ಬಹಳ ಹೋಗ್ತಾರೆ, ಮೆಂಟಲಿ ತುಂಬ ಇಂಪ್ಯಾಕ್ಟ್ ಆಗಿಬಿಡುತ್ತೆ ಅವ್ರಿಗೆ ಅಲ್ವಾ? ದಟ್ ಈಸ್ ನಾಟ್ ರಿಕ್ವೈರ್ಡ್. ಹೌದು. ಅದನ್ನು ಮಾಡೋಂಥ ನಿಂತ ನಾಚಿಗೆ ಇಟ್ಕೊಳ್ರಿ. ನೆಕ್ಸ್ಟ್ ಯಾರು ಬಲಿ ಆಗ್ತಾರೆ ಅನ್ನೋದು ಗೊತ್ತಿರಲ್ಲ. ನೀವೇನು 4 ಜನ ಹಿಡ್ಕೊಂಡ್ರಿ ಇವಾಗ ಇಟ್ಕೊಳ್ಳಲ್ಲ ಅಂತ ಕೂತಿರ್ತಾರ? ಇಲ್ಲ. ವೆನ್ ಯು ಟ್ರ್ಯಾಕ್ ಪೀಪಲ್ ಡೌನ್, ಇವತ್ತು ಇವ್ನ ಹಿಡ್ಕೊಂಡು ನಾಳೆ ನನ್ನ ಹಿಡ್ಕೊತಾರ, ನಾಡಿದ್ದು ಇನ್ನೊಬ್ರು ಬೇಡಕಣೋ ಮಾಡೋದು ಬೇಡ. ಕ್ಯಾಚ್ ದೆಮ್, ಇಟ್ಸ್ ಓಕೆ ಇವನ್ ಇಫ್ ಇಟ್ ಟೇಕ್ಸ್ ಟೈಮ್. ಮೇಕ್ ದಿಸ್ ಅ ಪ್ರಯಾರಿಟಿ. ಬಿಕಾಸ್ ಏನೇನೋ ಎವಲ್ಯೂಷನ್ಗಳಾಗಿದೆ, ಇದ್ಯಾಕೆ ಆಗ್ತಾ ಇಲ್ಲ? ನೀವೆಲ್ಲನೂ ಸೈಬರ್ ಅಮ್ಮ ನೋಡಮ್ಮ, ಒಂದು ಪೋಸ್ಟ್ಗೆ ಎಷ್ಟು ರಿಪ್ಲೈಗಳು ಆ ಥರ ಬಂದಿರ್ತವೆ. ಹೌದು.
ಎಷ್ಟು ಜನ ಪೊಲೀಸರು ಎಲ್ಲೆಲ್ಲಿ ಓಡಾಡ್ತಾರೆ? ಹೌದು, ಪಾಯಿಂಟ್. ಹೌದು. ನಮಗಿರೋ ಫಿಸಿಕಲ್ ಪೊಲೀಸ್ಗಳೇ ಇಲ್ಲಿರೋ ಕಳ್ಳರನ್ನ ಹಿಡಿದ್ರೆ ಸಾಕಾಗೋಗ್ಬಿಡುತ್ತೆ ಅಲ್ವಾ? ಸೊ ಇಟ್ ಇಸ್ ಪ್ರಾಕ್ಟಿಕಲಿ ನಾಟ್ ಪಾಸಿಬಲ್ ಟು ಹ್ಯಾವ್ ಒನ್ ಕಮೆಂಟ್ ಅಟ್ಯಾಕ್ಡ್ ಬೈ ಒನ್ ಕಾಪ್. ಹೌದು. ಸೊ ಇಟ್ ಇಸ್ ಅ ಬಂಚ್ ಆಫ್ ದೆಮ್. ಒಂದು ಕೇಸು ಅಂತ ತೊಗೊಂಡಾಗಿಂತ ದೋಸ್ ಆರ್ ದ ಹ್ಯಾಬಿಚುಯೇಟೆಡ್ ಒಫೆಂಡರ್ಸ್. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ನೀವು ಕರೆಕ್ಟಾಗಿ ಒಂದು 10-20 ಪ್ರೊಫೈಲ್ಗಳನ್ನ ಹೋಗಿ ನೋಡಿ, ಅದೇ ರಿಪೀಟೆಡ್ ಫೇಸ್ಗಳು ಅದನ್ನು ಮಾಡ್ತಾ ಇರ್ತವೆ. ಏನೇನಕ್ಕೂ ಎಷ್ಟೆಷ್ಟೋ ಲಕ್ಷ ಎಲ್ಲ ಖರ್ಚು ಮಾಡ್ತೀವಿ. ಕಾಂಟ್ ವಿ ಹ್ಯಾವ್ ಒನ್ ಟೀಮ್ ಸಿಟ್ಟಿಂಗ್ ಆ್ಯಂಡ್ ಮೇಕಿಂಗ್ ಶೋರ್ ದಿಸ್ ಇಸ್ ಸಾರ್ಟೆಡ್ ಔಟ್? ದರ್ಶನ್ ಸರು ಒಳಗಡೆ ಇದ್ದಾಗ ಕೆಲವೊಬ್ಬರು ಮೀಡಿಯಾದವರಾಗಿರ್ಬೋದು, ಕೆಲವೊಬ್ಬರು ಅಂತ ಮೆನ್ಷನ್ ಮಾಡಿದ್ದಾರೆ, ಏನೇನೋ ಮಾತಾಡ್ತಾರೆ. ಹೊರಗಡೆ ಇದ್ದಾಗ ಕೆಲವೊಬ್ಬರು ಬ್ಯಾಂಗ್ಳೂರಲ್ಲೇ ಇರೋದಿಲ್ಲ ಅನ್ನೋ ಸ್ಟೇಟ್ಮೆಂಟ್ಗಳು ಬಂದಿದೆ. ಸೊ ಇದು ಯಾವ ರೀತಿ ಮೇಡಮ್ ಹೇಳಿದ್ರು ಅನ್ನೋದು ಏನಾದ್ರು ನಿಮ್ಗೆ ಐಡಿಯಾ ಇದೆಯಾ ಮ್ಯಾಮ್? ನಾನು ಹೇಳಿರೋರು ಅವರು ಐಡಿಯಾ ನನಗಿಲ್ಲ. ಬಟ್ ನಾನೇನು ಹೇಳೋದು ಅಂದರೆ, ಇದನ್ನು ನಾನು ಪ್ರತಿ ಸತಿ ಹೇಳಿದಾಗ, ನೀವು ಒಂದು ಹೇಳಿದಾಗ ಅದನ್ನು ಬೇರೆಯವರು ತಿರುಗಿಸ್ತಲೇ ಇರೋಂಗೆ ಅವಕಾಶ ನೀವು ಕೊಡಬಾರ್ದು. ಓಕೆ. ನಾನು ಹೇಳೋದು, ಅವ್ರು ಹೇಳಿದ್ದು ದರ್ಶನ್ ಅವರು ಒಳಗಡೆ ಇದ್ದಾಗ ಇವತ್ತೆಲ್ಲರೂ ಕೆಲವೊಬ್ರು ಬಂದು ಸ್ಟೇಜ್ ಮೇಲೆ ಮೀಡಿಯಾ ಮುಂದೆ ಎಲ್ಲ ಏನೇನೋ ಮಾತಾಡ್ತಾ ಇದ್ದಾರೆ. ನೋಡಿ, ನಾನು ಅದನ್ನೇ ಹೇಳೋದು, ವಿಜಯಲಕ್ಷ್ಮಿ ಅವರು ಯಾವ ಸ್ಥಾನದಲ್ಲಿದ್ದಾರೆ ಇವತ್ತು ಅಂದರೆ, ಅವ್ರಿಗೆ ಯಾರು ಅಂತ ಹೆಸರು ಹೇಳ್ಬಿಡ್ಬೋದಾಗಿತ್ತು, ಇಷ್ಟೆಲ್ಲ ಗೋಜೆ ಇರ್ತಿರ್ಲಿಲ್ವಲ್ಲ. ಪ್ರಾಬ್ಲಮ್ ಸಾಲ್ವ್ ಆಗಿರೋದಿಲ್ಲ. ಇಂಥವ್ರು ಬಂದು ಹಿಂಗೆ ಮಾತಾಡ್ತಾ ಇದ್ದಾರೆ ನಮ್ಮ ಯಜಮಾನ್ರ ಬಗ್ಗೆ, ಅವ್ರು ಒಳಗಡೆ ಇದ್ದಾಗ ಮಾತಾಡ್ತಿದ್ದೀರಲ್ಲ, ಯಾಕೆ ಹೊರಗಡೆ ಇದ್ದಾಗ ಮಾತಾಡಲಿಲ್ಲ ಅಂತ ಕೇಳ್ಬೋದು ಅವರು. ಅದು ಬಿಟ್ಬಿಟ್ಟು ಯಾವುದೋ ರಾಂಗ್ ಟೈಮ್ ರಾಂಗ್ ವರ್ಡ್ ಯೂಸ್ ಮಾಡ್ದಾಗ್ಲೇನೇ ಮೂರನೇ ಅವರು ಅದನ್ನು ಎತ್ಕೊಂಡು ಮಿಸ್ಇಂಟರ್ಪ್ರಿಟೇಟ್ ಮಾಡಿ ಹೇಗೆ ಬೇಕೋ ಹಾಗೆ ತಿರ್ಚ್ಕೊಳ್ಳೋದು. ಅವಕಾಶ ಕೊಟ್ರಿ ನೀವು ಅವ್ರಿಗೆ, ಕಿಡಿಗೇಡಿಗಳಿಗೆ ನೀವೊಂದು ಅವಕಾಶ ಕೊಟ್ರಿ ಮಾತಾಡೋಕ್ಕೆ. ಅದೇ ಇಷ್ಟಕ್ಕೆಲ್ಲ ಕಾರಣ ಆಗಿದ್ದಲ್ವಾ? ಬ್ಯಾಡ್ ಕಾಮೆಂಟ್ಸ್ ಮಾಡೋದಕ್ಕೆ ಅಲ್ಲ, ಟ್ರಿಗರ್ ಆಫ್. ಈಗ ಅವ್ರು ಇವಾಗ ಸುದೀಪ್ ಅವರು ಪೈರಸಿ ಬಗ್ಗೆ ಹೇಳಿದ್ರು. ಅವ್ರು ಪೈರಸಿ ಅಂತ ಏನಕ್ಕೆ ಹೇಳಲಿಲ್ಲ ಅಂದರೆ, ಎಲ್ಲಿ ದಾಳಿ ಮಾಡ್ತಾ ಇದ್ದೀವಿ ಅನ್ನೋದು ಗೊತ್ತಾಯಿತು ಅಂದರೆ ಅವರೆಲ್ಲ ಎಚ್ಚೆತ್ಕೋತಾರೆ ಅಂತ. ಅದೇ ಟೈಮಿಂಗ್ಗೆ ಇವ್ರು ಹಿಂಗೆ ಮಾತಾಡಿದಾಗ ಅದು ಹೆಂಗಾಗುತ್ತೆ ಅಂದರೆ, ನೀವು ಅವ್ರಿಗೆ ಟಾಂಗ್ ಕೊಟ್ಟಂಗಾಗುತ್ತೆ ಅಥವಾ ಅವ್ರಿಗೆ ಉತ್ತರ ಕೊಟ್ಟಂಗಾಗುತ್ತೆ. ಬಟ್ ಅವ್ರು ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲಿ ಹಾಕಿ ಮುಟ್ಟು ನೋಡ್ಕೋಬೇಕಿತ್ತು. ಮ್ಯಾಮ್, ಕ್ರಿಟಿಸಿಸಮ್ ಓಕೆ, ಬಟ್ why the slangs and all? But that is not spoken by ಸುದೀಪ್ ಅವರೇ ಆಗಲಿ ಅಥವಾ ವಿಜಯಲಕ್ಷ್ಮಿನೇ ಆಗಲಿ ಮಾತಾಡ್ಲಿಲ್ವಲ್ಲ ಸ್ಲ್ಯಾಂಗು. ಹೌದು, ಬಟ್ ನಾನು ಹೇಳ್ತಾ ಇರೋದು, ಯಾವನೋ ಮೂರನೇ ಅವ್ನು ಮಾತಾಡೋದಕ್ಕೆ ನೀವು ಸೆಲೆಬ್ರಿಟಿನ ಯಾಕೆ ಆನ್ಸರಬಲ್ ಮಾಡ್ತಾ ಇದ್ದೀರಾ ಅಂತ ನಾನು ನಿಮ್ಮನ್ನು ಕೇಳ್ತಾ ಇರೋದು. ನಾನು ಹೇಳ್ತಾ ಇರೋದು ಇಷ್ಟೇ, ನೀವು ಫ್ಯಾನ್ಸ್ಗಳು ನೀವೇನು ನಮ್ಮ ಹೀರೋ ಅಂತ ಪ್ರೀತಿಸ್ತಾ ಇದ್ದೀರಾ, ನೀವುಗಳು ಮಾಡ್ತಾ ಇರೋ ತಪ್ಪುಗಳಿಗೆ ನಿಮ್ಮ ಸೆಲೆಬ್ರಿಟಿಗಳು ಉತ್ತರ ಕೊಡೋಂಗೆ ಮಾಡ್ತಾ ಇದ್ದೀರಾ. ಅದನ್ನು ಅರ್ಥ ಮಾಡ್ಕೊಳ್ಳಿ. ನಾನು ಹೇಳೋದು, ನೀವು ಇವಾಗ ವಿಜಯಲಕ್ಷ್ಮಿ ಅವ್ರು ಹಂಗೆ ಯಾಕೆ ಮಾತಾಡಿದ್ರು ಅಂದ್ರೇ ನಾನು ಉತ್ತರ ಕೊಡೋಕ್ಕಾಗಲ್ಲ. ಇನ್ನು ಅವ್ನು ಯಾರೋ ಗೊತ್ತಿಲ್ಲದಲ್ಲೇ ಇರೋ ಫ್ಯಾನ್ ಹಿಂಗೆ ಯಾಕೆ ಮಾತಾಡ್ದ ಅಂತ ಕೇಳಿದ್ರೆ ಅವ್ರು ಹೇಳೋಕ್ಕಾಗುತ್ತಾ? ಬಟ್ ನಿಮಗೆ ಈ ಥರ ಮಾಡ್ತಾ ಇದ್ದಾರೆ ಜನ ಅನ್ನೋದು ಗೊತ್ತಿದ್ದಾಗ ನೀವು ಮಾತಿಗೆ ಅವಕಾಶ ಕೊಡಬಾರ್ದಾಗಿತ್ತು ಅಂತ ನಾ ಹೇಳೋದು. ನೋಡಿ, ಅಣ್ಣವ್ರ ಕಾಲದಲ್ಲೇ ಆಗಲಿ, ಅಂಬರೀಷ್ ಅಂಕಲ್ ಕಾಲದಲ್ಲೇ ಆಗಲಿ, ಅಥವಾ ವಿಷ್ಣು ಸರ್ ಕಾಲದಲ್ಲೇ ಆಗಲಿ, ಮೌನ ಬಹಳ ಉನ್ನತ ಸ್ಥಾನದಲ್ಲಿತ್ತು. ಸೈಲೆನ್ಸ್. ಎಲ್ಲದಕ್ಕೂ ಉತ್ತರ ಕೊಡಬೇಕು ಅನ್ನೋದಿಲ್ಲ, ಎಲ್ಲನೂ ನನಗೇ ಹೇಳ್ತಾ ಇದ್ದಾರೆ ಅಂತ ಅನ್ಕೊಳ್ಳೋದು ಬೇಕಾಗಿಲ್ಲ. ಸೋ ಮೀನಿಂಗ್ಫುಲ್. ಎಲ್ಲಿ ತನಕ ನಾನು ಅನ್ನೋದು ನಿಲ್ಲಲ್ವೋ ಇದು ತಪ್ಪಲ್ಲ. ಅದು ಯಾವುದೇ ಹೀರೋ ಇರ್ಬೋದು, ಯಾವುದೇ ಹೀರೋಯಿನ್ ಇರ್ಬೋದು. ಅವ್ರೇನೋ ಹೇಳಿದ್ರೆ ನನಗೇ ಹೇಳಿದ್ರು, ಅವ್ರು ಇಂಡೈರೆಕ್ಟಾಗಿ ತಾನೇ ಹೇಳಿದ್ರು. ನೀವು ಯಾಕೆ ಡೈರೆಕ್ಟಾಗಿ ತಗೋತಾ ಇದ್ದೀರಾ? ಮ್ಯಾಮ್, ಎಲ್ಲ ಆರ್ಟಿಸ್ಟ್ಗಳನ್ನ ನೋಡಿದ್ದೀರಾ, ಎಲ್ಲ ಸೆಲೆಬ್ರಿಟೀಸ್ಗಳನ್ನ ನೋಡಿದ್ದೀರಾ. ಆ್ಯಸ್ ಪರ್ಸನಲಿ ನೀವು ನೋಡಿರೋ ಥರ ದರ್ಶನ್ ಸರ್ ಬಗ್ಗೆ ನಿಮ್ಗೆ ಏನು ಒಪಿನಿಯನ್ ಇದೆ? ಸುದೀಪ್ ಸರ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಮ್ಯಾಮ್? ಸಿ, ಐ ಹ್ಯಾವ್ ಆಲ್ವೇಸ್ ಟೋಲ್ಡ್ ಯು, ದರ್ಶನ್ ವಾಸ್ ಅ ಗೋಲ್ಡನ್ ಹಾರ್ಟೆಡ್ ಬಾಯ್. ತುಂಬ ಒಳ್ಳೆ ಹೃದಯವಂತ. ಆದರೆ ಸವಾಸ್ ದೋಷಗಳೇ ಅವ್ರಿಗೆ ತೊಂದರೆ ಆಗಿದ್ದಿತ್ತು. ಹೋಗ್ತಾ 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 ಸಿ, ದೇ ಸೇ ಶೋ ಮಿ ಯುವರ್ ಫ್ರೆಂಡ್ಸ್ ಆ್ಯಂಡ್ ಐ ಟೆಲ್ ಯು ಹೂ ಯು ಆರ್ ಅಂತಾರೆ. ಓಕೆ.
ನಿಮ್ಮ ಟ್ರೂ ಫ್ರೆಂಡ್ಸ್ ಇದಾರಲ್ಲ ಅವ್ರು ಇವತ್ತಿಗೂ ಹಾಗೆ ಇದ್ದಾರೆ. ಹಾಗಾಗೆ ನೀವು ದರ್ಶನ್ ಆಗಿರೋದು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇವತ್ತಿಷ್ಟೆಲ್ಲ ತೊಂದರೆಗಳಾದರೂ ಇವತ್ತಿಗೂ ದರ್ಶನ್ ಅಂದ್ರೆ ಎಲ್ಲೋ ಒಂದು ಕಡೆ ಎಲ್ಲರಿಗೂ ಒಂದು ಕಡೆ ಒಂದು ಮನಸ್ಸು ಏನಕ್ಕೆ ಮಿಡಿಯುತ್ತೆ. ಹೌದು, ತಪ್ಪು ಮಾಡಿದಾರೆ ಇಲ್ಲ ಅಂತಲ್ಲ, ಏನಕ್ಕೆ ಏ ಪಾಪ ಕುಗ್ಗೋಗಿದಾರಪ್ಪ ಅಂತ ಇವತ್ತು ಏನಕ್ಕೆ ಅಯ್ಯೋ ಅನಿಸುತ್ತೆ. ಒಳ್ಳೆ ಹೃದಯವಂತ ಮಾಡ್ಕೊಂಡು ಸಾಯ್ಲಿ ಅಂತ ಯಾಕೆ ಅನ್ನಲ್ಲ ಜನ. ಯಾಕೆಂದರೆ ಆತನೂ ಎಲ್ಲೋ ಧೀಮಂತವಾಗಿ ತುಂಬ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ, ತುಂಬ ಕಷ್ಟಗಳಿಗೆ ಆಗಿದ್ದಾರೆ, ಇಲ್ಲ ಅಂತಲ್ಲ. ಎಲ್ಲೋ ಸಾವಾಸ ದೋಷ, ಆಮೇಲೆ ಕಿಡಿಗೇಡಿಗಳಿದಾವಲ್ಲ ಅವರೇ ಅವ್ರ ಜೀವನನ ಅಡ್ಡದಾರಿಗೆ ಪಟ್ರಿಗೆ ಎಳೆದ್ರು ಅಂತ ನನ್ನ ಅಭಿಪ್ರಾಯ. ಅಂದರೆ ಕೆಲವು ಸತಿ ನೀವು ತಪ್ಪು ಮಾಡ್ತಿದ್ದಾಗ ಇದು ತಪ್ಪು ಅಂತ ಹೇಳಿದವ್ರು ಕೆಟ್ಟವ್ರು ಆಗ್ತಾ ಹೋಗ್ತಾರೆ. ಹೌದು. ಆ ಸೆಕೆಂಡ್ ನಿಮ್ಮನ್ನು ಹತ್ತಿಸ್ತಾ ಇರ್ತಾರಲ್ಲ, ನಿಮ್ಮ ಯಾವ ಮನಸ್ಥಿತಿಲಿದ್ದೀರಾ ನೀವು, ಅದರಿಂದ ನಿಮಗೆ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಅಂತ ಯೋಚನೆ ಮಾಡೋ ಪ್ರಮೇನೂ ಇಲ್ಲ ಅಂದರೆ ಅದು ಚಿತ್ರರಂಗಕ್ಕೆ ಒಳ್ಳೇದಲ್ಲ. ಹೌದು. ನಾನು ಹೇಳ್ತಾ ಇರೋದು ಇಷ್ಟೆಲ್ಲ ಗಲಾಟೆಗಳಾದ್ಮೇಲೂ ಸುದೀಪ್ ಅವರು ಎಲ್ಲೋ ತುಂಬ ನೊಂದಿದ್ದಾರೆ. ಹೌದು. ಏನೂ ಮಾಡಿಲ್ಲ ಮನುಷ್ಯ. ಈಸ್ ಅ ಕ್ಲಾಸಿ ಗಾಯ್. ಅವ್ರಿಗೂ ಏನೋ ಭಾಳ ಸುಲಭವಾಗೇನಿರಲಿಲ್ಲ. ಹೌದು. ಅವ್ರಿಗೂ ತುಂಬ ಘರ್ಷಣೆಗಳಿತ್ತು, ದಾಟ್ಕೊಂಡು ಮೇಲೆ ಬಂದು ನಿಂತಿದ್ದಾರಲ್ವ. ಯಾರೂ ಅಲ್ದಲ್ಲೇ ಇರೋದು, ಎಲ್ಲೋ ಕೂತ್ಕೊಂಡು ಏನೂ ಮಾಡಿಲ್ದಲೆ, ಕಷ್ಟ ಅನ್ನೋದೇನೋ ಅನ್ನೋದು ಗೊತ್ತಿಲ್ದಲೆ ಯಾವನೋ ಒಬ್ಬ ಕೂತ್ಕೊಂಡು ಕಿಡಿಗೇಡಿ ಅಲ್ಲಿ ಕೂತ್ಕೊಂಡು ಕಲ್ಲೊಡಿದ್ರೆ ದಟ್ ಈಸ್ ನಾಟ್ acceptable. Exactly. That is not acceptable. The same goes to Darshan also. ಈತ ಇಷ್ಟೊಂದೆಲ್ಲ ಒಳ್ಳೆತನ ಮಾಡಿಕೊಂಡು ಅಷ್ಟು ಹೃದಯ ಅಷ್ಟೆಲ್ಲ ಆತನಲ್ಲಿ ಆ ಗುಣ ಇರಲಿಲ್ಲ ಅಂದರೆ ಅಂಬರೀಷ್ ಅವ್ರ ತಲೆ ಮೇಲೆ ಕೂಡಿಸ್ಕೊತಿರ್ಲಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. He was an angry young man. He was not a wrong man. But ಸಿಟ್ಟಿನ ಕೈಲಿ ಬುದ್ಧಿ ಕೊಟ್ಟರೆ ಕೆಟ್ಟರು ಅಂತಾರಲ್ಲ, ಅದೇ ಆಗಿದ್ದು. ಆ ಆ್ಯಂಗ್ರಿ ಯಂಗ್ ಮ್ಯಾನ್ ಇನ್ಸ್ಟೆಡ್ ಆಫ್ ಫಾಲಿಂಗ್ ಇನ್ ಟು ದ ರೈಟ್ ಹ್ಯಾಂಡ್ಸ್, ಅವ್ರನ್ನ ಸರೌಂಡ್ ಆಗಿದ್ದಿದ್ದು ಬಹಳ ತಪ್ಪು ವ್ಯಕ್ತಿಗಳು ಆ ಟೈಮಲ್ಲಿ. ಎಲ್ಲದಕ್ಕೂ ಜೈ ಅಂತ ಇದ್ದಿದ್ದು ಬೇರೆ. ನೋಡಿ, ಇವಾಗ ಒಂದು ವಿಷಯ ಆಯಿತು ಅಂದರೆ ಪರ್ಸೀವ್ ಮಾಡೋದು ಬೇರೆ ಬೇರೆ ಥರ ಇರುತ್ತೆ. ಈಗ ನಿಮಗೆ ತೋರಿಸ್ತೀನಿ ಹೋಗೋಕ್ಕೆ ಮುಂಚೆ ಒಂದು 5 ಜನ ಲೇಬರ್ಸ್ಗಳನ್ನ ಕರೆಸಿ ವಿಲ್ ಡೂ ಅ ಚೈನೀಸ್ ವಿಸ್ಪರ್, ಯು ವಿಲ್ ಸಿ ದ್ಯಾಟ್. ನೀವು ಹೇಳೋದು ಅದೇ ಹೇಳಿರ್ತೀರ, ಬಟ್ ಅದು ಬಾಯಿಂದ ಬಾಯಿಗೆ ಬರೋ ಅಷ್ಟೊತ್ತಿಗೆ ಅದು ಇನ್ನೇನೋ ಆಗಿರುತ್ತೆ. ಹೌದು. ಬಟ್ ಅದು ಕೊನೆಯಲ್ಲಿ ಬಂದಿದ್ದು ಇನ್ನೇನೋ ಗಲಾಟೆ ಆಗಿದೆ ಅಂದಾಗ ಆಗಿಲ್ದಲೇ ಇರೋದಕ್ಕೆ ಉತ್ತರ ಕೇಳಿದ್ರೆ ಹೇಗೆ ಕೊಡೋದು? ಹೌದು ಅಲ್ವಾ? ಯಾರೋ ಮಾಡಿ ತಪ್ಪಿ ಇವ್ರು ಅನುಭವಿಸ್ತಿದ್ದಾರೆ ಅಲ್ವಾ? ನಾನು ಹೇಳ್ತಾ ಇರೋದು ಈಗ ಸುದೀಪ್ ಅವ್ರು ಏನು ಹೇಳಿದ್ರು ಸ್ಟೇಜ್ ಮೇಲೆ ಭಾಳ ಸ್ಪಷ್ಟವಾಗಿ ಹೇಳಿದ್ರು. ಅದನ್ನು ಇಲ್ಲಿಗೆ ಮುಟ್ಸೋ ಅಷ್ಟೊತ್ತಿಗೆ ಯಾರು ಯಾವ ರೀತಿ ಮುಟ್ಸಿದ್ರು ಅನ್ನೋದು ಮ್ಯಾಟ್ರ್ ಆಗುತ್ತೆ. ಅವ್ರು ಯಾವ ಮನಸ್ಥಿತಿಲಿದ್ರು? ಆಕೆನೂ ಏನು ಎಲ್ಲೇ ಮೀರಲಿಲ್ಲ, ಬಟ್ ಅವರು ಹೇಳಿದ ಒಂದು ಕಮೆಂಟು ಇಟ್ ಸೌಂಡೆಡ್ ಇಟ್ ಡೈರೆಕ್ಟ್ ಅಲ್ವಾ? ಹೌದು. ಅಂದರೆ ನೀವು ಅವ್ರು ಹೇಳ್ದಂಗೆ ಹೊರಗಡೆ ಇದ್ದಾಗ ಯಾರು ಯಾಕೆ ಅವ್ರು ಹೊರಗಡೆ ಇದ್ದಾಗ ಪೈರಸಿ ಆಗ್ತಿರ್ಲಿಲ್ವಾ? ಆಗ್ತಿತ್ತಲ್ಲ, ಆಗಲೂ ಪೈರಸಿ ಆಗ್ತಿತ್ತಲ್ಲ. ಇದು ತುಂಬ ಹಿಂದೆಯಿಂದ ನಡೀತಾ ಇದೆ. ರಾಕ್ಲೈನ್ ವೆಂಕಟೇಶ್ ಅವರು ತುಂಬ ಹೊಡೆದಾಡಿ ನ್ಯಾಷನಲ್ ಮಾರ್ಕೆಟಲ್ಲೆಲ್ಲ ಓಡಾಡಿ ಎಲ್ಲೆಲ್ಲಿ ಈ ಪೈರಸಿ ಮಾಡ್ತಾರೋ ಅವ್ರನ್ನೆಲ್ಲ ಹಿಡಿದು, ಐ ಆಮ್ ಸೈಯಿಂಗ್ ಸಮ್ವೇರ್ ಅರೌಂಡ್ 2002-2003 ದೊಡ್ಡದಾಗಿ ಬಲೆ ಬೀಸೋದು ಅಷ್ಟು ಜನ ಹಿಡಿದಾಕಿದ್ರು. ಯಾಕೆಂದರೆ ನಾವು ಕೋಟಿ ಹಾಕ್ತಾಯಿದ್ದೀವಿ, ಸಾಲ ಸೋಲ ಮಾಡ್ಕೊಂಡು ದುಡ್ಡು ತೊಗೊಂಬಂದು ಹಾಕ್ತಾಯಿದ್ದೀವಿ, ಏನರ ಪೈರಸಿ ಅನ್ನೋದನ್ನ ಹಿಂಗೆ ಉಡಾಫೆ ಮಾಡ್ತಿದ್ದೀರಾ. ಅಲ್ಲಿ ನನ್ನ ಮಗಂದು ಇದಕ್ಕೆ ಸ್ಕ್ರೀನಿಂಗಿಗೆ ಹೋಗಿರುತ್ತೆ, ಲ್ಯಾಬಲ್ಲೇ ಕೂತ್ಕೊಂಡು ಇದು ಮಾಡಿಬಿಡ್ತೀರಲ್ಲ, ಹೆಂಗೆ ಮಾಡ್ತಿದ್ದೀರಾ ಇದನ್ನು? 300 ಜನ ಕೆಲಸ ಹೋಗುತ್ತೆ. ನಿಮ್ಗೆ ಪ್ರೊಡ್ಯೂಸರ್ಗೆ ಪಾಪ ಪ್ರೊಡ್ಯೂಸರ್ ಯಾರು ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಅವನೇನು ಯಾವತ್ತೂ ನಿಮ್ಮ ಮನೆಗೆ ಬಂದು ನಿಮ್ಮ ಹತ್ರ ಹೋಗೋ ಬರೋ ಅಂದಿಲ್ಲ. ನಿಮ್ಮ ಫ್ಯಾನಿಸಮ್ಗೆ ನೀವು ಒಂದು ಪ್ರೊಡ್ಯೂಸರ್ನ ಮುಗಿಸೋದು ಯಾವ ನ್ಯಾಯ ರೀ? ಯಾವ ಕನ್ನಡಿಗನ ನ್ಯಾಯ ರೀ? ಇವತ್ತು ಕನ್ನಡ ಸಿನಿಮಾ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಇದೆ. ಹೌದು. ಮಾಸು ಅಂತೀರ, ಕರೆಕ್ಟು. ಕ್ಲಾಸಾಗಿ ಬೆಳೆದಿರೋ ನಿಮ್ಮ ಹೀರೋ ಮಾಸ್ ತನಕ ಬುಟ್ತಾನೆ ಅನ್ನೋದೊಂದು ಹೆಮ್ಮೆನೇ ಹೊರತು ಆ ಹೀರೋನ ಎಳೆದು ದಬ್ಬಾಕೊಂಡು ಮಾಸಿಗೆ ಮಾಡಾಕಿದ್ರೆ ದ್ಯಾಟ್ ಈಸ್ ನಾಟ್ ಗುಡ್. ಅವರು ಒಂದು ಮನುಷ್ಯರೇ. ಆ್ಯಂಡ್ ಹೆಣ್ಮಕ್ಳನ್ನ ಈ ಥರ ಮಾತಾಡಿಸೋ ಚಾಳಿ ಇದೆಯಲ್ಲ, ಅದನ್ನು ಬಿಡಬೇಕು. ಅದು ನೋಡಿ ಸಿನಿಮಾದವ್ರ ಮೇಲೆ ಭಾಳ ಸುಲಭವಾಗಿ ಹೇಳ್ತಾರೆ. ಹೌದು.
ಆರ್ಟಿಸ್ಟು ಅಂದರೆ ಅಲ್ಲ, ಯಾಕೆ ಹೌ ಡಸ್ ಇಟ್? ನೀವು ಬರೀ ಹಂಗೆ ಹೇಳ್ತೀರಾ. ಕಾಲೇಜಲ್ಲಿ ಒಂದು ಹುಡುಗಿ ಚೆನ್ನಾಗಿ ಸ್ಪೋರ್ಟ್ಸ್ ಮಾಡಿದ್ರು ಆ ಸರ್ಕಲಲ್ಲಿ, ಎಕ್ಸ್ಕ್ಯೂಸ್ ಮೀ, ಆ ಗುಂಪಲ್ಲಿ ದೇರ್ ಆರ್ ಬಾಡಿ ಶೇಮರ್ಸ್, ದೇರ್ ಆರ್ ಕ್ಯಾರೆಕ್ಟರ್ ಶೇಮರ್ಸ್. ಅದನ್ನು ಅರ್ಥ ಮಾಡ್ಕೊಳ್ಳಿ. ಅದು ಗಂಡಸ್ತನ ಅಲ್ಲ. ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡೋದು ಅಥವಾ ಹೆಣ್ಣು ಮಕ್ಕಳನ್ನ ನಿಮ್ಮ ಗಂಡು ಮಕ್ಕಳ ಯಾವುದೇ ಒಂದು ಯುದ್ಧಕ್ಕೆ ನೀವು ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡೋದು ಗಂಡಸ್ತನ ಅಲ್ಲ, ಅದು ಷಂಡತನ. ಇನ್ನು ಇದಕ್ಕಿನ್ನೆಷ್ಟು ಕಮೆಂಟ್ಗಳು ಬರುತ್ತೋ ಗೊತ್ತಿಲ್ಲ ಅನ್ಕೋಬೇಡಿ, ಗೊತ್ತು. ಹೌ ಡು ಯು ಅಕ್ಸೆಪ್ಟ್ ಇಟ್ ಮ್ಯಾಮ್? ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಐ ವಿಲ್ ಗೋನ್ ಟು ಫೈಲ್ ಇಟ್. ನೋ, ವೈ ವಿಲ್ ಐ ಇಗ್ನೋರ್ ಇಟ್? ವೈ ಶುಡ್ ಎನಿಬಡಿ ಇಗ್ನೋರ್ ಇಟ್? ಐ ಆಮ್ ಸೇಯಿಂಗ್ until unless these people are not going to be punished, they are going to feel ಏನೋ ಆಗಲ್ಲ ಇದನ್ನ ಮಾಡಿದ್ರೆ ಅಂದ್ಬಿಟ್ಟೆ ಫ್ರಸ್ಟ್ರೇಷನ್ ತೆಗಿತಾರೆ, ಅಡ್ವಾಂಟೇಜ್ ತೊಗೊಂಡು ಮಾಡ್ತಾ ಹೋಗ್ತಾರೆ. ಈಗ ಎಕ್ಸಾಂಪಲ್ ಅಮ್ಮ, ಪೊಲೀಸ್ ಇದ್ದಾರೆ ಅಂತ ತಾನೇ ಕಳ್ತನ ಕಮ್ಮಿ ಆಗಿರೋದು. ಹೌದು. ಹಾಂ, ಪೊಲೀಸೇ ಇಲ್ಲ ಅಂದ್ರೆ ಕಳ್ತನ ಯಾವ ಮಟ್ಟಕ್ಕಾಗಿರೋದು? ಏನು ಮಾಡಂಗಿದ್ದೆ ನೀನು? ಅನ್ಕಂಟ್ರೋಲಬಲ್ ಇತ್ತು. ಅದೇ ಅಲ್ವಾ ಆಗಿರೋದೀಗ. ಯು ನೀಡ್ ಲೀಗಲ್ ಲಾ ಪೊಲೀಸಿಂಗ್ ಫಾರ್ ದಿಸ್. ದಿಸ್ ಇಸ್ ನಾಟ್ ಅಬೌಟ್ ಸಿನಿಮಾ, ದಿಸ್ ಇಸ್ ಅಬೌಟ್ ವಿಮೆನ್. ತುಂಬ ಮೆಂಟಲಿ ಎಲ್ರಿಗೂ ಇಂಪ್ಯಾಕ್ಟ್ ಆಗಿಬಿಡುತ್ತದೆ. ಹೌದು, ಮುರಿದೋಗ್ತಾರೆ, ದಿ ಬ್ರೇಕ್. ದಟ್ಸ್ ನಾಟ್ ಓಕೆ. ಅಂದರೆ ನೀವು ಬರೀ ಒಂದು ಮಗುನ ಬೆಳೆಸಿ ದೊಡ್ಡವ್ರು ಮಾಡಿ ಸ್ಕೂಲ್ ಫೀಸ್ ಕಟ್ಟೋದು ಅಷ್ಟೇನಾ ಭಾರ? ಆ ಭಾರ ಆ ಮಗುನ ಬೆಳೆಸಿರೋ ತಂದೆ ತಾಯಿಗಿರಲ್ವಾ? ಹೌದು. ಆ ಹೆಣ್ಣು ಮಗು ಏನೇನು ಕಷ್ಟಪಟ್ಕೊಂಡು ಅಲ್ಲಿ ನಿಂತಿರುತ್ತೋ, ಅದು ಯಾವ ಮನಸ್ಥಿತಿಲಿರುತ್ತೋ ನಿಮಗೆ ಗೊತ್ತಿರಲ್ಲ. ಏನೋ ಒಂದು ಬಂದು ಕಾಟಾಚಾರಕ್ಕೆ ಬರೆದ್ಬಿಟ್ಟು ಹೋಗ್ಬಿಡ್ತೀರಾ, ನಿಮ್ಮ ಬಾಯಿ ಬೀದಿಗೆ ಬರೆದ್ಬಿಟ್ಟು ಹೋಗ್ಬಿಡ್ತೀರಾ. ಅದು ಏನು ಮಾಡಬೇಕದು? ಸೋಷಿಯಲ್ ಮೀಡಿಯಾನ ಇಷ್ಟೇನಾ ನಿಮಗೆ ಉಪಯೋಗಿಸ್ಕೊಳಕ್ಕೆ ಬರೋದು? ಆ್ಯಂಡ್ ಇದು ಗೊತ್ತಿಲ್ಲದಲ್ಲೇ ಮಾಡ್ತಾ ಇರೋದಲ್ಲ, ಭಾಳ ಸಹಜವಾಗಿ ಗೊತ್ತಿಲ್ಲ. ನೋಡಮ್ಮ, ನೀನು ಏನು ಟೈಪ್ ಮಾಡ್ತಿದ್ಯೋ ಅದನ್ನು ಹೇಗೆ ಪೋಸ್ಟ್ ಮಾಡಬೇಕು ಅನ್ನೋದು ಗೊತ್ತಿದೆ ಅಂದಮೇಲೆ ನಿನಗೆ ಒಳ್ಳೇದಿಲ್ಲ ಅನ್ನತ್ತಾನೆ ಅಂದರೆ ಆ ಮನುಷ್ಯ ಸೊಸೈಟಿಲಿ ಇರೋಕ್ಕೆ ಲಾಯಕ್ಕಿಲ್ಲ. ಅವ್ನು ಲಾಯಕ್ ಇದ್ದಿದ್ದಿದ್ರೆ ಅವ್ನ ಮುಖ ಹಾಕೊಂಡು ಮಾಡ್ತಿದ್ದ. ಹೌದು. ಅವನಿಗೂ ಗೊತ್ತಿದೆ ಅಲ್ವಾ? ಹೌದು, ಅವನಿಗೂ ಗೊತ್ತಿದೆ ಅಲ್ವಾ? ಗೊತ್ತಿದ್ದು ತಪ್ಪು ಮಾಡಿದಾಗ ಅದಕ್ಕೆ ಶಿಕ್ಷೆ ಕಠಿಣವಾಗೇ ಇರಬೇಕು. ಮೀಡಿಯಾ ಶುಡ್ ಪಬ್ಲಿಕ್ಲಿ ಶೇಮ್ ಹಿಮ್. ಹೌದು. And this cannot become a trend. ಎಲ್ಲ ಸೆಲೆಬ್ರಿಟೀಸು ಯಾರಿಗೆ ಫಿಮೇಲ್ ಸೆಲೆಬ್ರಿಟೀಸ್ ಕಾಮೆಂಟ್ ಬಂತು ಅಂದರೆ ದೇ ಶುಡ್ ಗೋ ಡೈರೆಕ್ಟ್ಲಿ ಫೈಲ್. ಯು ವಿಲ್ ಸಿ ಅದರಲ್ಲಿ ಒಂದು ಸೆಟ್ ಆಫ್ ಪೀಪಲ್ ಇದ್ದೇ ಇರ್ತಾರೆ. ಹೌದು. ಇಟ್ಸ್ ರಿಪೀಟೆಡ್ ಪೀಪಲ್. ಎಷ್ಟೋ ಫಿಮೇಲ್ ಆರ್ಟಿಸ್ಟ್ಗಳು ಕುಗ್ಗೋಗಿರೋದು ಇದೆ. ಹೌದು, ಡಿಪ್ರೆಷನ್ಗೆ ಹೋಗಿರೋದು ಇದೆ. ನಾನು ಹೇಳೋದು, ವೈ ಡು ವಿ ಫೀಮೇಲ್ಸ್, ನಾವು ಹೆಣ್ಣು ಮಕ್ಕಳಾಗಿ ಬೇರೆಯವ್ರಿಗೆ ಯಾಕೆ ಅಧಿಕಾರ ಕೊಡ್ತೀವಿ ನಮ್ಮನ್ನ ಅಳಿಯಕ್ಕೆ, ನಮ್ಮನ್ನ ತೂಗಕ್ಕೆ, ನಮ್ಮನ್ನ ಜಡ್ಜ್ ಮಾಡಕ್ಕೆ, ನಮ್ಮನ್ನ ಟ್ಯಾಗ್ ಮಾಡಕ್ಕೆ? ಅವ್ನು ಯಾವನೋ ಏನೋ ಹೇಳ್ದ ಅಂದರೆ ಎಲ್ಲೋ ಊರು ಬಿಟ್ಟು ಊರಲ್ಲಿ ಕುಕ್ಕರ್ಸ್ಕೊಂಡಿರೋ ಮುನ್ನ ಗಿನ್ನ ಚಿನ್ನ ಪಿನ್ನ ಅವ್ನು ಯಾವನೋ ಏನೋ ಹೇಳ್ತಾನೆ ಅಂದರೆ ಅವನಿಗೆ ಗೊತ್ತಾ ನಿಮ್ಮ ಮನೆ ಕಷ್ಟ? ಅವನಿಗೆ ಗೊತ್ತಾ ನೀವೇನು ಪಾಡ್ಪಟ್ಟಿದ್ದೀರಾ ಅಂತ? ಅವನಿಗೆ ಗೊತ್ತಾ ಒಂದು ಸಿನಿಮಾಗೆ ಒಂದು ವೆಯ್ಟ್ ಲೂಸ್ ಮಾಡಬೇಕು, ಒಂದು ಕಾಸ್ಟ್ಯೂಮ್ ಫಿಟ್ ಆಗಬೇಕು, ಆ ಕಲರ್ ಸರಿಗಿಲ್ಲ ಅಂದರೆ ಒಂದು ಕ್ಯಾಮ್ರಾಮ್ಯಾನ್ ಹತ್ರನೇ ಆಗಲಿ, ಒಂದು ಡೈರೆಕ್ಟರ್ ಹತ್ರನೇ ಆಗಲಿ, ಒಂದು ಪ್ರೊಡ್ಯೂಸರ್ ಹತ್ರನೇ ಆಗಲಿ, ಕಾಸ್ಟ್ಯೂಮರ್ ಹತ್ರನೇ ಆಗಲಿ, ಮೇಕಪ್ ಅನ್ನೋ ಹತ್ರ ಎಷ್ಟು ಉಗಿಸ್ಕೋಬೇಕು, ಎಷ್ಟು ಸರಿ ಮಾಡ್ಕೋಬೇಕು, ಅದಕ್ಕೆ ಎಷ್ಟು ಹ್ಯುಮಿಲೇಷನ್ ಗೊತ್ತಾ ಅವ್ರಿಗೆ? ಹಿಂದೆ ಗೊತ್ತಿರಲ್ಲ, ಮುಂದೆ ಗೊತ್ತಿರಲ್ಲ. ಸಿ, ಇಂಡಸ್ಟ್ರೀಲಿ ಎಲ್ಲರೂ, ಪ್ರತಿಯೊಂದು ಕಲಾವಿದರು ಭಾಳ ಸೆನ್ಸಿಟಿವ್. ಹೌದು, ತುಂಬ ಸೆನ್ಸಿಟಿವ್. ಹಾಗಾಗಿ ಅವ್ರು ಕಲಾವಿದರಾಗೋದು. ಬಿಕಾಸ್ ಭಾವನೆಗಳಿಗೆ ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋತೀವಿ, ಸ್ಪಂದಿಸ್ತೀವಿ. ಅದನ್ನು ಮಾಡ್ತಾ ಮಾಡ್ತಾ ನಾವು ಫ್ರೆಜೈಲ್ ಆಗಿರ್ತೀವಿ ಎಲ್ಲೋ. ನೀವು ಹಾಕೋ ಪ್ರತಿಯೊಂದು ಹರಿಹಾರದ ಧಾಳಿ ಇದೆಯಲ್ಲ, ಹರಿಹಾಯಲ್ಲ ಅಂತಲ್ಲ, ಅದು ನಾವಾಗಿರೋದಕ್ಕೆ ನಾವು ತಡ್ಕೋತಾ ಇದ್ದೀವಿ. ಅದೇ ಒಂದು ಕಾಮನ್ ಮ್ಯಾನ್ ಆಗಿ ಲಕ್ಷ್ಮಮ್ಮನೋ ಭೀಮಕ್ಕನೋ ಇನ್ನೊಬ್ರು ಆಗಿದ್ದಿದ್ರೆ ಇಷ್ಟೊತ್ತಿಗೆ ಸೂಸೈಡ್ ಮಾಡ್ಕೊಂಬಿಡೋರು. ಹೌದು. ಆ ಕ್ರಿಟಿಸಿಸಮ್ ಆಗಲಿ, ಆ ನೆಗೆಟಿವ್ ಆಗಲಿ, ಮೆಂಟಲ್ ಸ್ಟ್ರೆಸ್. ಹಾಂ, ಈಗ ಒಂದು ಸಿಂಪಲ್ಲು ಉದಾಹರಣೆಗೆ, ಒಂದು ಮಗು ಮನೆ ಬಿಟ್ಟು ಓಡೋಗಿ ಮದುವೆ ಮಾಡ್ಕೊತು ಅಂದರೆ ಅವ್ರಿಗೆ ಅವಮಾನ ತಡೆಯೋಕ್ಕಾಗ್ದಲೇ ಇಲ್ಲ ಮನೆ ಚೇಂಜ್ ಮಾಡಿರ್ತಾರೆ, ಇಲ್ಲ ಏರಿಯಾ ಚೇಂಜ್ ಮಾಡಿರ್ತಾರೆ. ಎಲ್ಲಿಗೆ ಓಡೋಗೋಣ ಕಲಾವಿದರು? ಇದೇ ಮುಖ ಇಡೀ ಕರ್ನಾಟಕಕ್ಕೆ ಗೊತ್ತಿರುತ್ತೆ. ಹೌದು. ಕಲೆನೇ ನಮ್ಮ ಗುರ್ತು. ನಿಮ್ಮನ್ನು ಎಂಟರ್ಟೈನ್ ಮಾಡೋದೇ ನಮ್ಮ ಜೀವನ. ಎಲ್ಲಿಗೆ ಹೋಗಿ ಸಾಯೋಣ? ಏರಿಯಾ ಚೇಂಜ್ ಮಾಡಿಬಿಟ್ರೆ ಗುರ್ತಿಡಿಯಲ್ವಾ? ಊರು ಚೇಂಜ್ ಮಾಡಿಬಿಟ್ರೆ ಗುರ್ತಿಡಿಯಲ್ವಾ?
ಮನೆ ಮನೆ ಮಾತುಗಳಾಗಿರ್ತಾರೆ ಎಲ್ರು. ನಾಚಿಗೇಡು. ನಾನು ಅದನ್ನೇ ಹೇಳಿದ್ನಲ್ಲ, ಈ ರೀತಿ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡೋರು ಅದನ್ನು ಗಂಡಸ್ತನ ಅಂದ್ಕೊಂಡಿದ್ರೆ ಅದಲ್ಲ, ಅದು ಷಂಡತನ ಅದನ್ನು ಷಂಡತನ ಅಂತಲೂ ಹೇಳ್ಬಾರ್ದು. ಯಾಕೆಂದರೆ ಅವ್ರಗಳಿಗೂ ಒಂದು ಸ್ವಾಭಿಮಾನ ಇದೆ. ಇವತ್ತು ಟ್ರಾನ್ಸ್ಜೆಂಡರ್ಗಳು ನಿಂತರೆ ಭಬ್ಬಂತ ನಿಂತ್ಕೋತಾರೆ, ಹೌದು. ಅವ್ರಿಗೂ ಸ್ವಾಭಿಮಾನ ಇದೆ. ಅದಕ್ಕೂ ಕಡೆ ಆಗ್ಬಿಟ್ರಲ್ಲ ನೀವು, ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಲ್ಲೂ ಇಲ್ಲ, ಎಲ್ಲಿಗೂ ಸೇರಿದಲ್ಲೇ ಇರೋ ಎಬ್ಬೆ ಪೇರಿಗಳಾಗ್ಬಿಟ್ಟಿದ್ದೀರಲ್ಲ. ಪಾಯಿಂಟ್. ಕೂವತ್ತಿದ್ರೆ ನೀವು ಹೆಸರು ಮಾಡಿ, ನೀವು ಸಂಪಾದಿಸಿ, ನೀವು ದುಡ್ದು ನೆಟ್ಟಿಗೆ ನನ್ನ ಮಗನ 4 ಕಾಣಿಗೆ ಮೋಸ ಆದರೆ ತಡೆಯಲ್ಲ ಅಂಥದ್ದು. ವರ್ಷಾನ್ಗಟ್ಲೆ ಬೇರೆಯವರು ಕೋಟಿ ಹಾಕ್ತಾರೆ ನಿಮ್ಮನ್ನು ನಂಬ್ಕೊಂಡು, ಒಂದು ಹೀರೋನೇ ಆಗಲಿ ಒಂದು ಹೀರೋಯಿನ್ನೇ ಆಗಲಿ. ಅವ್ರ ಬಗ್ಗೆ ನಿಂತ್ಕೊಂಡು ನೀವು ಬೆಟ್ಟ ತೋರಿಸ್ಕೊಂಡು ಕೇವಲವಾಗಿ ಉಡಾಫೆ ಮಾತಾಡ್ತೀರಾ ಅಂದರೆ ನೀವು ಯಾರು? ಫ್ಯಾನ್ಸ್ ಎಲ್ಲರಿಗೂ ಬಹಳ ಇಂಪಾರ್ಟೆಂಟು, ಒಪ್ಕೋತೀನಿ. ಅಷ್ಟು ಗೌರವ ನೀವು ಫ್ಯಾನ್ಸ್ ಆಗಿ ಸಂಪಾದಿಸ್ಬೇಕು ನಮ್ಮ ಹೀರೋಗಳಿಂದ, ನಮ್ಮ ಹೀರೋಯಿನ್ಗಳಿಂದ. ಅದನ್ನು ಅರ್ಥ ಮಾಡ್ಕೊಳ್ಳಿ. ನಮ್ಮ ಹೀರೋಯಿನ್ಗಳಿಗೆ ಎಷ್ಟು ಇಂಪಾರ್ಟೆಂಟು ಫ್ಯಾನ್ಸು. ನೀವೂ ಒಂದು ಹೀರೋ ಜ್ಞಾಪಕ ಇಟ್ಕೊಳ್ಬೇಕು ನಿಮ್ಮನ್ನು. ಆ ರೀತಿ ಫ್ಯಾನ್ಸ್ ಆಗ್ಬೇಕ್ರಿ. ಈಗ ನೀವು ಬೇರೆಯವ್ರನ್ನ ಯಾರನ್ನೇ ಕೇಳಿ, ರವಿಚಂದ್ರನ್ ಅವ್ರನ್ನೇ ಕೇಳಿ, ಜಗ್ಗೇಶ್ ಅವ್ರನ್ನೇ ಕೇಳಿ, ಶಿವಣ್ಣನ್ನೇ ಕೇಳಿ, ಉಪೇಂದ್ರ ಅವ್ರನ್ನೇ ಕೇಳಿ, ಅವತ್ತು ಅಲ್ಲಿದ್ರು ಪ್ರತಿಯೊಂದು ಫ್ಯಾನಲ್ಲಿ ಆಗಿರೋ ಇನ್ಸಿಡೆಂಟು ಅವ್ರಗಳಿಗೆ ಜ್ಞಾಪಕಗಳಿದೆ. ನೀವು ಈ ಕುತಂತ್ರಗಳನ್ನೆಲ್ಲ ಮಾಡಿದಿರಲ್ಲ, ನಿಮ್ಮ ಬಗ್ಗೆ ನಿಮ್ಮ ಹೀರೋ ಏನಂತ ಜ್ಞಾಪಕ ಇಟ್ಕೊತಾನೆ ನಿಮ್ಮನ್ನು. ಕನ್ನಡಿ ನೋಡ್ಕೊಳ್ರ ಒಂದ್ಸತಿ. ನಾಚಿಗೇಡು. ಕನ್ನಡಿ ನೋಡಿಕೊಂಡು ನಾನು ಇವತ್ತು ಅಣ್ಣನ ಫ್ಯಾನು, ಬಾಸ್ ಫ್ಯಾನು ಅಂತ ಹೇಳ್ಕೊಂಡು ಈ ಕೆಲಸ ಮಾಡಿದ್ದೀನಲ್ಲ, ನಿನ್ನ ಯೋಗ್ಯತೆಗೆ ಅಂತ ಉಕ್ಕಳಿ ಕನ್ನಡಿ ನೋಡಿಕೊಂಡು. ಅಣ್ಣ ಎಷ್ಟು ಕಷ್ಟಪಟ್ಟಿದ್ರು, ಬಾಸ್ ಎಷ್ಟು ಕಷ್ಟಪಟ್ಟಿದ್ರು, ನಾನು ಅವ್ರ ಹೆಸರಲ್ಲಿ ಹಿಂಗೆ ಮಾಡಿಬಿಟ್ನಲ್ಲ, ಥೂ ಅಂತ ನಾಚಿಕೆ ಪಟ್ಕೊಳ್ಳಿ. ನೀವು ಮಾಡಿರೋದಕ್ಕೆ ಅವ್ರು ಅನುಭವಿಸ್ತಿರೋದು. ಅದು ನಾನು ಹೇಳೋದು, ದಯವಿಟ್ಟು ಪ್ರತಿಯೊಬ್ಬ ಫ್ಯಾನ್ಸ್ಗೂ ನಾನು ಹೇಳ್ತಾ ಇದ್ದೀನಿ, ಬೇಜಾರು ಮಾಡ್ಕೊಬೇಡಿ. ಸ್ವಲ್ಪ ಯೋಚನೆ ಮಾಡಿ. ನೀವು ಮಾಡ್ತಾ ಇರೋದ್ರಿಂದ ಇದು ಸ್ಯಾಡಿಸ್ಟಿಕ್ ಪ್ಲೆಷರೇ ಹೊರತು ದಿಸ್ ಇಸ್ ನಾಟ್ ಹೆಲ್ದಿ ಪ್ಲೆಷರ್. ಆ್ಯಂಡ್ ಐ ಥಿಂಕ್ ಯು ಶುಡ್ ಆಲ್ ಸ್ಟಾಪ್ ಡೂಯಿಂಗ್ ದ್ಯಾಟ್. ಗಂಡು ಮಕ್ಳು ಗಲಾಟೆಗೆ ಗಂಡು ಮಕ್ಳು ಮಾತಾಡ್ಕೊಳ್ಳಿ. ಅವ್ರವ್ರು ಮಾತಾಡ್ಕೊಳ್ಳೋ ಅಷ್ಟು ದೊಡ್ಡವರೇ ಇದ್ದಾರೆ. ಅವರಿಬ್ರಿಗೂ ನಿಮಗೆ ಯಾರ ಸಹಾಯನೂ ಬೇಡ ಅದನ್ನು ಕೂತ್ಕೊಂಡು ಸಾರ್ಟ್ ಔಟ್ ಮಾಡೋದಕ್ಕೆ. ಅವರಲ್ಲಿಬ್ಬರಲ್ಲೂ ಪ್ರಾಬ್ಲಮ್ ಇದೆ ಅಂದರೆ ಅವರಿಬ್ಬರು ಗಣ್ಯರೂ ಹೌದು, ಇಂಡಸ್ಟ್ರಿ ಆಗು ಹೋಗುಗಳು ಗೊತ್ತಿದೆ, ಹಿಂದೆ ಮುಂದೆನೂ ಗೊತ್ತಿದೆ. ಗೊತ್ತಿಲ್ದಲೇ ದಿಕ್ಕು ದೆಸೆ ಇಲ್ದಲೇ ಅಂತೆ ಕಂತೆಗಳನ್ನ ನಂಬ್ಕೊಂಡಿರೋ ನಿಮ್ಮ ಹೆಲ್ಪು ಅವರಿಗೆ ಬೇಡ. ಯಾವುದೇ ಅವರ ವೈಯಕ್ತಿಕ ಪ್ರಾಬ್ಲಮ್ಸ್ನ ಸಾರ್ಟ್ ಔಟ್ ಮಾಡ್ಕೊಳ್ಳೋಕ್ಕೆ. ಚಿತ್ರ ಅಭಿಮಾನಿಯಾಗಿ ಚಿತ್ರ ನೋಡಿ, ಎಂಜಾಯ್ ಮಾಡಿ, ಹೆಮ್ಮೆ ಪಡಿ, ಖುಷಿ ಕೊಡಿ, ಹುಮ್ಮಸ್ ಕೊಡಿ. ಇದು ರೀ ಫ್ಯಾನ್ ಕೆಲಸ. ಯಾವಾಗ ನೀವು ಇನ್ನೊಬ್ಬರ ಮೇಲೆ ಕಲ್ಲು ಹೊಡಿತಿರೋ ಫ್ಯಾನ್ ಅನ್ನೋ ಹೆಸರಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಅದು ಫ್ಯಾನ್ ಅಲ್ಲ, ಅದನ್ನು ಕಿಡಿಗೇಡಿ ಅಂತ ಕರೀತಾರೆ. ಅದು ಫ್ಯಾನಾ ನೀವು ಅನ್ನೋದು ನೀವು ನಿರ್ಧಾರ ಮಾಡ್ಕೊಳ್ಳಿ. ಸುಮ್ಮನೆ ಮೀಡಿಯಾ ಕಡೆ, ಆಮೇಲೆ ನಮ್ಗಳ ಕಡೆ ಬೆಟ್ಟು ತೋರಿಸೋದು, ಇವಳು ಅವಳ ಮಾತಾಡೋದು, ಈ ಮೀಡಿಯಾ ಹಂಗೆ ಮಾಡ್ತೋ ಆ ಮಾಡ್ತೋ ಅಲ್ಲ. ನೀವು ಮಾಡಿದ್ದಕ್ಕೆ ಅವ್ರು ಮಾಡ್ತಾ ಇರೋದು. ಅವಕಾಶ ನೀವು ಕೊಡಲಿಲ್ಲ ಅಂದರೆ ಅವ್ರಿಗೆ ಮಾಡೋ ಅವಶ್ಯಕತೆ ಇಲ್ಲ ಅಲ್ವಾ? ಬೆಟ್ಟು ತೋರಿಸೋದನ್ನು ಬಿಟ್ಟು ಮಾಡೋ ಕೆಲಸ ಮಾಡಿ ಬದುಕೋದನ್ನು ಕಲೀರಿ. ಬಡತವ ಮ್ಯಾಮ್, ಇಷ್ಟೊತ್ತು ತುಂಬ ಓಪನ್ ಅಪ್ ಆಗಿ ಮಾತಾಡಿ, ಲೈಕ್ ಫ್ಯಾನ್ಸ್ಗಳಿಗೆ ಯಾರ್ಯಾರು ಕೆಟ್ಟ ಕೆಲಸ ಮಾಡ್ತಿದ್ದಾರೆ, ಕೆಟ್ಟ ಕಾಮೆಂಟ್ ಮಾಡ್ತಿದ್ದಾರೆ, ಅಥವಾ ಹೀರೋಗಳ್ದು ತಪ್ಪ ಅಥವಾ ಫ್ಯಾನ್ಸ್ಗಳ್ದು ತಪ್ಪ ಅನ್ನೋದಕ್ಕೆ ಒಂದು ಕ್ಲಾರಿಟಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಬಿಸಿ ಸ್ಕೆಡ್ಯೂಲ್ ಇಟ್ಕೊಂಡು ನೀವು ನಮಗೋಸ್ಕರ ಟೈಮ್ ಮಾಡಿ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಕ್ಕೆ. ಸಿನಿಮಾ ಇಂಡಸ್ಟ್ರಿ, ಸಿನಿಮಾ ಅಭಿಮಾನಿಗಳು, ಕನ್ನಡ, ಇದಕ್ಕೆ ಎನಿ ಟೈಮ್ ಐ ಆಮ್ ದೇರ್. ಅಂದರೆ ನಾನು ಜಾಸ್ತಿ ಇಂಗ್ಲೀಷಲ್ಲಿ ಮಾತಾಡ್ತೀನಿ, ಇನ್ನೊಂದು ತುಂಬ ಜನಕ್ಕೆ ಕಂಪ್ಲೇಂಟ್ ಇದೆ. ಆದರೆ ವಾಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಇಸ್, ಕನ್ನಡದವರು ಬೌಂಡ್ರಿ ಬಿಟ್ಟು ಆಚೆ ಹೊಡಿತೀವಿ. ಒಂದೇ ಭಾಷೆಗೆ ಸಿಗಾಕೊಳ್ಳೋ ಅಂಥ ಅವಶ್ಯಕತೆ ಕನ್ನಡಿಗರಿಗಿಲ್ಲ. ಹಂಗನ್ಬಿಟ್ಟು ಕನ್ನಡ ಬರಲ್ಲ ಅಂತಲ್ಲ. ಅಷ್ಟು ಹೆಮ್ಮೆ ಇಟ್ಕೊಂಡು ನಾವು ಕನ್ನಡನ ಮುಂದೆ ಹೋಗ್ತಿರ್ಬೇಕಾದ್ರೆ ಕೇವಲ ಕೆಲವು ಅಲ್ಪ ಯೋಚನೆಯಿಂದ, ಅಲ್ಪ ಬುದ್ಧಿಗಳಿಂದ, ಸಣ್ಣ ಬುದ್ಧಿಗಳಿಂದ ಇಡೀ ಕನ್ನಡ ಚಿತ್ರರಂಗನ ಒಂದು ಬೇರೆ ದೃಷ್ಟಿಕೋನದಿಂದ ನೋಡೋ ಹಾಗೆ ಮಾಡ್ತಾ ಇರೋವಂಥದ್ದು ಬಹಳ ನೋವಾಗುತ್ತೆ. ಆಮೇಲೆ ಬಹಳ ಡೆಲಿಕೇಟ್ ಸಬ್ಜೆಕ್ಟ್ ಅಂದ್ಬಿಟ್ಟು ತುಂಬ ಜನ ಮಾತಾಡ್ದಲೇ ಕೂತ್ಕೊಳ್ಳೋದು ಅಲ್ಲ. ಹೌದು, ಬಹಳ ಸೀರಿಯಸ್ ಇಶ್ಯೂಸ್ ಇದು. ಸ್ಟ್ಯಾಂಡ್ ತಗೋಬೇಕು. ಇಟ್ ಈಸ್ ಓಕೆ. ನಾವಲ್ದಲ್ಲೇ ಇನ್ಯಾರು ಹೇಳ್ತಾರೆ ಅಂದರೆ, ಈಗ ನಿಮಗೆ ಒಂದು ಫ್ಯಾನ್ ಅಂದರೆ ಒಂದು ಲೇಬರ್ ಕ್ಲಾಸು ಇರ್ತಾರೆ. ಈಗ ನಮ್ಮ ಸುಬ್ಬಮ್ಮ ಇದ್ರಲ್ಲ, ಅಲ್ಲಿ ಕ್ಲೀನರ್ ಕ್ಲಾಸು ಇರ್ತಾರೆ.
ಅವರವರ IQ ಲೆವೆಲ್ಗೆ, ಅವರವರ ಎಕ್ಸ್ಪೋಜರ್ ಲೆವೆಲ್ಗೆ, ಅವರವರ ಪರಿಸ್ಥಿತಿಗೆ ಅವರವರು ಯಾವುದೇ ಒಂದು ವಿಷಯನ ಗ್ರಹಿಸ್ಕೋತಾರೆ. ಎಲ್ಲರನ್ನೂ ಕೂತ್ಕೊಂಡು ನೀವು ಪಾಠ ಮಾಡಿ ಅಂತ ಹೇಳೋಕ್ಕಾಗಲ್ಲ. ಈಗ ಎಕ್ಸಾಂಪಲ್ಲು, ಒಂದು ಕ್ಲಾಸ್ ರೂಮಲ್ಲಿ ಟೀಚರ್ ಅನ್ನೋಳು ಒಬ್ಬಳೇ, ಸ್ಟೂಡೆಂಟ್ಸ್ ಅನ್ನೋರು 80 ಜನ. ಹಂಗಾದ್ರೆ ಫಸ್ಟ್ ರ್ಯಾಂಕ್ ಯಾಕೆ ಬರುತ್ತೆ, 80 ಯಾಕೆ ಬರುತ್ತೆ? ಅವಳು ಒಂದೇ ಥರ ತಾನೇ ಮಾಡಿದ್ದು ಪಾಠ. ಹೌದು. ಮತ್ತು ನೀನು ಯಾಕೆ ಲಾಸ್ಟ್ ರ್ಯಾಂಕ್ ಬಂದೆ? ನಮ್ಮ ಎಫರ್ಟ್ಸ್ ಮೇಲೆ ಹೋಗುತ್ತದೆ. IQ ಆ್ಯಂಡ್ ಇಂಟ್ರೆಸ್ಟ್. ಸೊ ಹಾಗಾಗಿ ಅವ್ರು ಹೇಳಿರೋದು ತಪ್ಪಲ್ಲ, ನಿಮ್ಮ ಗ್ರಹಣೆಯಲ್ಲಿ ಏನೋ ತಪ್ಪಾಗಿರ್ಬಹುದಲ್ಲ, ಗ್ರಹಿಸ್ಕೊಳ್ಳೋ ರೀತಿಯಲ್ಲಿ ಏನೋ ಹೆಚ್ಚು ಕಮ್ಮಿ ಆಗಿರ್ಬಹುದಲ್ಲ. ಇಟ್ ಈಸ್ ಟ್ರೂತ್ ಅಷ್ಟೇ. ಹಾಗನ್ಬಿಟ್ಟು ಅವ್ರು ಹೇಳಿದ್ರು ಅವ್ರ ಹೆಸರಲ್ಲಿ ನೀವು ಹೊಡೆದಾಡೋ ಅಷ್ಟು ವೀಕ್ ಅಲ್ಲ ನಮ್ಮ ಹೀರೋಗಳು. ಅವರ್ ಹೀರೋಸ್ ಕ್ಯಾನ್ ಟೇಕ್ ದೇರ್ ಸ್ಟ್ಯಾಂಡ್. ಹೇಗೆ ತಂದೆ ತಾಯಿಗೆ ಮಕ್ಳಿಗೋಸ್ಕರ ತಂದೆ ತಾಯಿಗಳಿರ್ತಾರೋ, ಆರ್ಟಿಸ್ಟ್ಗಳಿಗೋಸ್ಕರ ಆರ್ಟಿಸ್ಟ್ ಇದ್ದೇ ಇರ್ತಾರೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ನಮ್ಮ ಆರ್ಟಿಸ್ಟೇ ಪ್ರತಿ ಸತಿ ತಪ್ಪು ಅಂತ ಹೇಳ್ಬೇಡಿ. ಯಾಕೆಂದ್ರೆ ಹೌದು, ಅವರು ಮನುಷ್ಯರೇ ರೀ, ಅವ್ರಿಗೂ ನೋವಾಗಿರುತ್ತೆ. ಅವರು ನಿಮ್ಮ ಥರ ಬೀದಿಗಿಳಿದು ಜಗಳ ಆಡ್ದಲ್ಲೇ ಭಾಳ ಸಟಲ್ ಆಗಿ ಯಾವುದೋ ಒಂದು ವಿಷಯ ಹೇಳ್ತಾರೆ ಅಂದರೆ ಆ ಕ್ಲಾಸ್ನ ನಾವು ಹೆಮ್ಮೆ ಪಡಬೇಕು, ಅದನ್ನು ನಾವು ಮೆಚ್ಕೋಬೇಕು. ನೋಡಿ ಎಷ್ಟು ಗಂಭೀರವಾಗಿ ಹೇಳಿದ್ರು ಅಂತ ಹೆಮ್ಮೆ ಪಡಬೇಕು. ಇಲ್ಲ ವಾದಕ್ಕೆ ಪ್ರತಿವಾದ ಅಂತ ತೊಡೆ ತಟ್ಟು ನಿಲ್ಲಕ್ಕಿದೇನು ಕುಸ್ತಿ ಇದು ಸಿನಿಮಾ ರಂಗ ರೀ. ಏನು ಜಟ್ಟಿಗಳ ಇರೋದಿಲ್ಲಿ? ಜಟ್ಟಿಗಳಿದ್ರೆ ನೀವು ಆ ತಡೆ ತಟ್ಕೊಂಡು ನಿಂತ್ಕೊಳ್ಳಿ, ಆ ಡಣ್ ಅಂತ ನಾನು ಒಪ್ಕೋತೀನಿ. ಅದೇ ಕಲಾವಿದ್ರು ರೀ, ನಗ್ನಾಗ್ತಾ ಇರಿ, ಸುಂದರವಾಗಿರಿ. ಯಾರಿಗೂ ಸಿಗ್ದಲ್ಲೇ ಇರೋವಂಥ ಒಂದು ಭಾಗ್ಯ ಸಿಕ್ಕಿದೆ. ಯಾವುದೋ ಒಂದು 4-5 ಜನ ತಪ್ಪಾಗಿ ಬೇರೆಯವ್ರ ಹೆಸರು ಹೇಳ್ಕೊಂಡಾಗಿರೋದೇ ಆಗಲಿ, ಅಥವಾ ಇನ್ನೊಬ್ರು ಮುಖವಾಡ ಹಾಕೊಂಡು ಯಾರೇ ಆಗಿರಲಿ, ಪ್ರತಿಯೊಬ್ಬ ಫ್ಯಾನು ಯಾವ ಒಳ್ಳೆ ಫ್ಯಾನ್ ಇರ್ತಾರೋ ಅದು ಅವ್ರ ಜವಾಬ್ದಾರಿನೂ ಹೌದು. ನಮ್ಮ ಹೆಸರು ಹೇಳ್ಕೊಂಡು ನೀನು ನನ್ನ ಮಗನೇ ಹಿಂಗೆ ಮಾಡ್ತಿದ್ಯಾ ಅಂತ ಅವರು ಹಿಡ್ಕೋಬೇಕು. ಇದು ಸೊಸೈಟಿಲಿ ಇರೋದು ಪ್ರಾಬ್ಲಮ್ಮು. ಫ್ಯಾನ್ಸಲ್ಲೆಲ್ಲ ಒಳ್ಳೆಯವರು ಅಂತ ಹೇಳಕ್ಕೆ ಸಾಧ್ಯ, ನಮ್ಮ ಇಡೀ ಸೊಸೈಟಿಲೇ ಒಳ್ಳೆಯವರಿಲ್ಲ ರೀ. ಫ್ಯಾನ್ಸಲ್ಲಿ ಹೆಂಗೆ ಟೊಮೆಟೊಲ್ಲೂ ಒಂದು ಕೊಳತೆ ಟೊಮೆಟೊ ಇರುತ್ತೆ, ಈರುಳ್ಳಿಲೂ ಎಲ್ಲ 1-2 ಇರುತ್ತೆ. ಅಂದರೆ ಇವರು ಸೊಸೈಟಿಯಿಂದನೇ ಬಂದಿರೋದ್ರಿಂದ ಅಲ್ಲೂ 1-2-3 ಎಡವಟ್ಟುಗಳು ಇರ್ತವೆ, ಪ್ರತಿಯೊಂದು ಫೀಲ್ಡಲ್ಲೂ ಇರುತ್ತೆ. ಸೊ ಅದನ್ನ ತೆಗ್ದಾಕಿದ್ರೆ ಎಲ್ಲ ಅದು ಬಿಟ್ಬಿಟ್ಟು ನೀವೆಲ್ಲ ಟೊಮೆಟೊ ಇದು ಅಂದ್ಬಿಟ್ಟು ಎಲ್ಲನೂ ಬಿಸಾಕ್ಬಿಟ್ರೆ. ಹೌದು, ನೀವು ಒಂದು ಮೊಟ್ಟೆ ಟ್ರೇ ಬಂದಾಗ ನೀವು ಬ್ಲಿಂಕೆಟಲ್ಲಿ ತಗೊಳ್ಳಿ, ಬಾಸ್ಕೆಟಲ್ಲಿ ತಗೊಳ್ಳಿ, ಎಲ್ಲೇ ತಗೊಳ್ಳಿ, ಅವ್ನು ತರದ್ ಪಾಪ 2 ವೀಲರಲ್ಲಿ ತಾನೆ, ಅವನೇನು ಫ್ಲೈಟಲ್ಲೇ ಏನು ತರಲ್ವಲ್ಲ. ಹೌದು, ಹಂಪಿದ್ರೆ ಅದೊಂದು 2 ಮೊಟ್ಟೆ ಸಡನ್ನಾಗಿ ಬೈ ಚಾನ್ಸ್ ಬೈ ಮಿಸ್ಟೇಕ್ ಯಾವಾಗಲೂ ಒಂದು ಅಪರೂಪಕ್ಕೆ 1-2 ಹೊಡಿಯುತ್ತೆ. ಹೌದು, ತೆಗೀರಿ, ಬಿಸಾಕ್ರಿ. ಒಂದು ಫೋನ್ ಮಾಡಿ ಕಂಪ್ಲೇಂಟ್ ಮಾಡಿ, ನೋಡಿ ಮೊಟ್ಟೆ ಕ್ರ್ಯಾಕ್ ಆಗಿದೆ, ದಯವಿಟ್ಟು ನೆಕ್ಸ್ಟ್ ಟೈಮ್ ಹುಷಾರಾಗಿ ಕಳಿಸಿ ಇನ್ನಿ. ಅವರು ಹುಷಾರಾಗಿ ತಗೋತಾರೆ. ನೀವು ಆ ಫೋನ್ ಮಾಡ್ದಲ್ಲೇ ಅಯ್ಯೋ ನನ್ನ ಮಗಂದು ಬಿಗ್ ಬಾಸ್ಕೆಟ್ ಮೊಟ್ಟೆ ಹಿಂಗೆ ಕೊಟ್ಬಿಟ್ರು, ಅಯ್ಯೋ ಬ್ಲಿಂಕೆಟ್ ಹಿಂಗೆ ಕೊಟ್ಬಿಟ್ರು, ಸರಿಗೇ ಇಲ್ಲ, ಹೆಂಗೆ ಹೇಳ್ತೀರಿ ಇದನ್ನು? ಎವ್ರಿಥಿಂಗ್ ಇಸ್ ಪ್ರಿಟಿ ಸಿಂಪಲ್, ಡೋಂಟ್ ಕಾಂಪ್ಲಿಕೇಟ್ ಇಟ್. ನಿಮ್ಮ ಕೆಟ್ಟ ಬುದ್ಧಿಯಿಂದ, ನಿಮ್ಮ ದುರಾಲೋಚನೆಯಿಂದ ಅದನ್ನು ಕಾಂಪ್ಲಿಕೇಟ್ ಮಾಡ್ತಿದ್ದೀರಾ. ಸೊ ಜಸ್ಟ್ ಕಲೆ ಅನ್ನೋದನ್ನು ಬಹಳ ಮುದ್ದಾಗಿ ಪ್ರೀತಿಯಿಂದ ನೋಡಿ, ಹಾರೈಸಿ, ಹರಿಸಿ, ಬೆಳೆಸಿ, ಮುಳುಗ್ಸೋ ಕೆಲಸ ಸ್ವಲ್ಪ ಬಿಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.